ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ OBC ಮೋರ್ಚಾದ ಅಧ್ಯಕ್ಷರು ಹಾಗೆ ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿ ಅಧ್ಯಕ್ಷರಾಗಿ ಉತ್ತಮವಾದ ಕೆಲಸವನ್ನು ಮುಗಿಸಿ ಯಶಸ್ವಿಯಾಗಿ ತಮ್ಮ ಅವಧಿಯನ್ನು ಮುಗಿಸಿರುವಂತಹ ಜೈಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸಂಪತ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸಂಪತ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರಿಯಾಗಿದ್ದೀರಾ? ಚೆನ್ನಾಗಿ. ಸಂಪತ್ ಅವರೇ, ನಿಮ್ಮ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ 5 ವರ್ಷಗಳ ಅವಧಿ ಮುಗಿದಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಿದೆ. ಖುಷಿ ಇದೆಯಾ? ನಿಮ್ಮ ಒಂದು 5 ವರ್ಷಗಳ ಕಾಲ ಸದಸ್ಯರಾಗಿ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕೆಲಸ ಕಾರ್ಯಗಳು ವೈಯಕ್ತಿಕವಾಗಿ ನಿಮಗೆ ಖುಷಿ ಇದೆಯಾ? ತುಂಬ ಖುಷಿ ಉಂಟು ನಮಗೆ. ಓಕೆ. ಯಾಕಂದರೆ ನಾವು ಮಾಡಿದಂಥ ಕೆಲಸಗಳು ಜನಗಳು ಹೇಳ್ತಾರೆ ಇವತ್ತಿಗೂ. ಹ್ಞೂ. ಮುಂದೆ ಮಾಡೋ ಕೆಲಸ ನಾವು ಆಗಲ್ಲ ಅಂತ ಹೇಳಿದ ಕೆಲಸ ನಾವು ಮಾಡಿಕೊಟ್ಟಿದ್ವಿ ಜನಗಳಿಗೆ. ಓಕೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು 5 ವರ್ಷಗಳ ಅವಧಿಯಲ್ಲಿ ನೀವು ಅಧ್ಯಕ್ಷರಾದ ಸಂದರ್ಭದಲ್ಲಿ ಸದಸ್ಯರಾದ ವಾರ್ಡ್ ಅದು ಆಮೇಲೆ ಕೇಳ್ತೇನೆ, ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂಥ ಪ್ರಮುಖ ಅಭಿವೃದ್ಧಿ ಕೆಲಸಗಳೇನು? ನೋಡಿ, ಫಸ್ಟ್ ನಮ್ಮ ಜಯಪುರದಲ್ಲಿ ಈ ಕಸ ಇದರದ್ದು ಭಾರಿ ಪ್ರಾಬ್ಲಮ್ ಇತ್ತು. ಓಕೆ. ಫಸ್ಟ್ ನಾವು ಕೈ ಹಾಕಿದೆ, ಅಧ್ಯಕ್ಷ ಫಸ್ಟ್ ಕೈ ಹಾಕಿ ನಾವು ಕಸ ಜಯಪುರದಿಂದ ತಗೊಂಡೋಗಿ ಡಂಪ್ ಮಾಡಿ ಬೇರೆ ಕಡೆ ಹಾಕ್ಬೇಕಂತ. ಓಕೆ. ನಾವು ಇನ್ನಿನ ಪಂಚಾಯತಿ ಬಾಡಿಯವರು 5 ವರ್ಷ 6 ವರ್ಷ ಹಿಂದಿನ ಪಂಚಾಯತಿಯವರು ಸ್ವತಃ ಕಸ ಇಲ್ಲಿ IB ಮತ್ತು ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ಹಿಂದ್ಗಡೆ ಕಸ ರಾಶಿ ಹಾಕಿ ಇಟ್ಟಿದ್ರು. ಅದು ದಪ್ಪನ್ ಮಾಡ್ತಿದ್ದಿಲ್ಲ. ಮೊದಲು ಗುಬ್ಬೆವೇಲಿ ಹೋಗ್ತಿತ್ತು ಕಸ. ಅವರು ಅದು ಅಲ್ಲಿ ಏನೋ ಸ್ವಲ್ಪ ಕಸದ ಮೇಲೆ ಏನೋ ಮತ್ತು ನಾಯಿನ ತನವಾಗಿ ಹಾಕಿ ಅಲ್ಲಿ ಜನಗಳು ಜಗಳ ಮಾಡಿ ಕಸ ನಿಲ್ಲಿಸಿದ್ರು. ನಿಲ್ಲಿಸಿ ಏನು ಮಾಡಿದರು, ಅವರು ಯಾವುದೇ ಕಾರಣಕ್ಕೂ ಇದು ಮಾಡಿಲ್ಲ, ಕ್ಲಿಯರ್ ಮಾಡಿಲ್ಲ. ಅದೇ ಆಮೇಲೆ ಜಯಪುರದ ಏನು ಟೌನ್ ಕಸ ಬರುತ್ತೆ, ಹಸಿ ಕಸ ಮತ್ತು ಒಣ ಕಸ ತಂದು ಒಟ್ಟಿಗೆ ಹಾಕ್ತಿದ್ರು ಜಯಪುರ ಟೌನ್ ಒಳಗೆ. ಗ್ರಾಮ ಪಂಚಾಯತ್ ಹಿಂದ್ಗಡೆ ಸೊಸೈಟಿ ಬರುತ್ತೆ, ಆ ಸೊಸೈಟಿ DCC ಬ್ಯಾಂಕ್ ಹಿಂದ್ಗಡೆ ಹಾಕ್ತಿದ್ರು. ಅದು ಪಂಚಾಯತಿ ಜಾಗ, ಅದು ಫುಲ್ ಪಂಚಾಯತ್ ಜಾಗ, ಅದರಲ್ಲಿ ಹಾಕ್ತಿದ್ರು. ಆ ಜಾಗದಲ್ಲಿ ಏನಾಗ್ತಿತ್ತು ಅಂದರೆ ಸ್ಮೆಲ್ಲು ಸಂಜೆ ಆಗತ್ತಿಗೆ ಕೊಯ್ ಅಂತ ಸೊಳ್ಳೆ ಗೆಲ್ಲ ಎಲ್ಲ ಸಿಕ್ಕಿಬಿಟ್ಟು ಅಲ್ಲಿ ಅಕ್ಕಪಕ್ಕದಲ್ಲಿ ಅಂಗನವಾಡಿ ಇತ್ತು. ನಾವು ಅಧ್ಯಕ್ಷರಾಗಿ ಫಸ್ಟಿಗೆ ಆದ ದಿವಸ ನಮ್ಮ ರಮ್ಯವರು ಅಧ್ಯಕ್ಷಿದ್ರು. ಅವ್ರ ನೇತೃತ್ವದಲ್ಲಿ ಅಂಗನವಾಡಿ ಶಿಫ್ಟ್ ಮಾಡ್ಬೇಕಂತ ಇದ್ವಿ. ಅದು ಏನಾಯಿತು, ಅಂಗನವಾಡಿ ಶಿಫ್ಟ್ ಮಾಡ್ಬೇಕಂತಾಯಿತು. ನಾವು ಅಧ್ಯಕ್ಷ ಆದ ತಕ್ಷಣ ನಮ್ಮ ಇವರಿಗೆ EO ಮೇಡಮ್ಗೆಲ್ಲ ಲೆಟ್ರ್ ಕೊಟ್ಟು, ನಮ್ಮ PD ಅವರೆಲ್ಲ ಲೆಟ್ರ್ ಕೊಟ್ಟು ಎಲ್ಲ ಅವರಿಗೊಂದು ಅರ್ಜಿ ಹಾಕಿಸಿ CRP ಬಿಲ್ಡಿಂಗ್ ಅಂತ ಉಂಟು ಜಯಪುರದಲ್ಲಿ. ಆ CRP ಬಿಲ್ಡಿಂಗ್ ನಾವು ಶಿಫ್ಟ್ ಮಾಡಿದ್ವಿ. ಆ ಬಿಲ್ಡಿಂಗಿಗೆ ನಾವು ಒಂದು 4 ಲಕ್ಷ ಹತ್ರ ನಾವು ಖರ್ಚು ಮಾಡಿದ್ವಿ. ಎಲ್ಲ ಹೋಗಿತ್ತು, ಬಿದ್ದೋಗ ಅಂತ ಪರಿಸ್ಥಿತಿ CRP ಬಿಲ್ಡಿಂಗು. ಅದಕ್ಕೆ 4 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿ ಅಂಗನವಾಡಿ ಮಾಡೋ ಮಕ್ಕಳು, ನಮ್ಮ ಸಣ್ಣ ಮಕ್ಕಳು ನಾವು ಏನು ಕೊಡ್ತೀವಿ ಅದು ಮುಂದಿನ ಪೀಳಿಗೆ ಅಂತಾರೆ. ಅದಕ್ಕೆ ನಾವೆಲ್ಲ ರೆಡಿ ಮಾಡಿ ಅದಕ್ಕೆ ಅಂಗನವಾಡಿ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಇವತ್ತು ಸ್ವಚ್ಛತವಾಗಿ ಅಂಗನವಾಡಿ ರೆಡಿ ಆಗಿದೆ. ಓಕೆ. ಅದು ಮಾಡಿದೆ. ಎರಡನೇ ಅಂದರೆ ಈ ಕಸ ಉಂಟಲ್ಲ, ಕಸ ನಾವು ತನವಾಗಿ ಗುಬ್ಬೆಬೇಲೆಯಲ್ಲಿ ಮಳೆಗೆ ಚಂದ್ರಶೇಖರ್ ಅವ್ರ ಜಮೀನಲ್ಲಿ ಅವ್ರು ಮಾತಾಡಿಸಿ ಎಲ್ಲ ದಫನ್ ಮಾಡಿಸಿದ್ವಿ. ಎಷ್ಟು ಲೋಡ್ ಇತ್ತು ಅಂತ ಹೇಳೋಕ್ಕಾಗಲ್ಲ. ಇವತ್ತು ಹೋದ್ರೆ ಕೇಳ್ಬೋದು ಜಯಪುರ ಜನರಲ್ಲಿ ಸಿಕ್ಕಾಬೇಡ ಆ ಕಸ ತಗೋತಿ ಎಲ್ಲ ಮೂಗಿಗೆಲ್ಲ ಕಟ್ಕೊಂಡು ಹೋಗ್ತಿತ್ತು ಜನ ತಿರ್ಗವರು. ಮಾಸ್ಕ್ ಹಾಕೊಂಡು ಖರ್ಚಿಪ್ ಕಟ್ಕೊಂಡು ಹೋಗ್ತಿದ್ರು, ಅಷ್ಟು ಸ್ಮೆಲ್ ಇತ್ತು. ಇವತ್ತು ಅಂಥ ಪ್ರಾಬ್ಲಮ್ ಯಾವುದೂ ಇಲ್ಲ. ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆದಮೇಲೆ ಕಸದ ಆಮೇಲೆ ಕೋರ್ಟಿಗೆ ಹೋಗಿದ್ದಾರೆ. ಓಕೆ. ಅಂದರೆ ಯಾಕೆ ಕೋರ್ಟಿಗೆ ಹೋಗೋಕ್ಕೆ ಪ್ರಮುಖ ಕಾರಣ ಏನು? ಅವರು ಹೇಳೋದು ಗುಬ್ಬೆಬೇಲೆಯಲ್ಲಿ 2 ಎಕರೆ ಮಂಜೂರಾತಿ ಆಗಿದೆ, ಅಲ್ಲಿ ಮಾಡಿ ಅಂತ. ಓಕೆ. ನಮ್ದು ಏನು ಮಾಡೋಕ್ಕೆ ಏನೋ ಅಭ್ಯಂತರ ಇಲ್ಲ. ಅಲ್ಲಿ 1000 ಜನಗಳು ಬಿಡ್ತಿಲ್ಲ. ಯಾಕಂದ್ರೆ ಇಲ್ಲಿ ಕಸ ತರಬೇಡಿ ಅಂತ. 2 ಎಕರೆ ಮಂಜೂರಾತಿ ಆಗಿದೆ ಅಂತ ನಾವು ಅವ್ರಿಗೆ ಮನವರಿಕೆ ಮಾಡೋಕ್ಕೆ ಹೋಗಿದ್ವಿ. ನಾವು ಟೌನ್ ಸದಸ್ಯರು ನಮ್ಮ ಎಲ್ಲ ಸದಸ್ಯರು ಸೇರಿ ಅಲ್ಲಿ ಹೋಗಿದ್ವಿ, ಗುಬ್ಬೆಬೇಲಿ ಹೋಗಿದ್ವಿ. ಅವ್ರು ಹೇಳೋದು ಒಂದೇ, ನಾವು ಇಲ್ಲಿ ಕಸ ಹಾಕಕ್ಕೆ ಬಿಡಲ್ಲ. ನಾವು ಫಸ್ಟಿಗೆ ಬಿಟ್ಟಿದ್ದೆ ತಪ್ಪಾಗಿದೆ. ಅದರಲ್ಲಿ ನಾವು ಮಕ್ಕಳಿದ್ದಾರೆ, ವಯಸ್ಸಾದವರು ಇದ್ದಾರೆ, ಅಂಗಲಿಕ ಮಕ್ಕಳಿದ್ದಾರೆ, SC ST ಇದ್ದಾರೆ, ನಾವೆಲ್ಲ ಇರೋದು. ಆಚೆ ಬಿರಿ ಒಂದು ಸೈಡು ಬೆಳಗುಂಡಿ ಬರುತ್ತೆ, ಕೆಳಗಡೆ ಮನೆ ಉಂಟು. ನಾವು ರೈತರು ನೀರು ಕುಡಿತೀವಿ, ಜಮೀನಿಗೆ ನೀರು ಹೊಡಿತೀವಿ, ನಮ್ಮ ಬಾವಿ ಎಲ್ಲ ಉಂಟು. ಹಂಗಾಗಿ ಇಲ್ಲಿ ತರಬೇಡಿ ಕಸ. ಯಾಕಂದ್ರೆ ಅದು ಅವ್ರು ಏನಂದರೆ ಇದಾಗಿ ಮಾಡ್ತಿದ್ರು. ಕಸ ತಗೊಂಡು ಹೋಗೋದು, ರಾಶಿ ಹಾಕೋದು, ಅದ್ರ ಮೇಲೆ ನಾಯಿ ತಗೊಂಡೋಗಿ ಹಾಕೋದು, ಅದ್ರ ಮೇಲೆ ಹೆಣ ತಗೊಂಡೋಗಿ ಹಾಕಿದರೆ ಈ ನಾಯಿಗಳು ಸತ್ತರೆ ನಾವು ಸತ್ರೂ ಅಷ್ಟೇ, ನಾಳೆ ನಾಯಿ ಎಲ್ಲಿ ಬೇಕಾದ್ರೆ ಕರ್ಕೊಂಡೋಗುತ್ತೆ ನಮ್ಮನ್ನು ಕಚ್ಚಿ ಪೀಸ್ ಮಾಡಿ. ಅದೆಲ್ಲ ಒಬ್ಬರು ಸತ್ತೋದನ್ನು ತಗೊಂಬಂದು ಮನೆ ಒಳಗೆ ಮುಂದ್ಗಡೆ ಹಾಕಿತ್ತು. ಇಲ್ಲಿ ಆ ಕಾಲೋನಿ ಒಳಗೆಲ್ಲ ಕಾಂಕ್ರೀಟ್ ರೋಡ್ ಒಳಗೆ ಕಮ್ಮಂದಾಗಿತ್ತು. ಯಜ್ಞ ಸತ್ತನ್ನು ತಂದು ಹಾಕ್ತಾರೆ, ನಾಯಿ ಸತ್ತನ್ನು ತಂದು ಹಾಕುತ್ತೆ. ಹಂಗಾಗಿ ಜಗಳಾಗಿ ನಿಂತಿತ್ತು. ಹಂಗಲ್ಲಿ ತರಬೇಡಿ ಅಂತ ಹೇಳಿದರು. ಆಮೇಲೆ ಏನಾಯಿತು, ಇಲ್ಲಿ ನಾವು ಇಲ್ಲೇ ಕ್ಲೀನಾಗಿ ಕಸ ಎರುವೇರಿ ಮಾಡ್ತಿದ್ವಿ. ಇವತ್ತು ಅಚ್ಚುಕಟ್ಟಾಗಿ ಮಾಡ್ತಿದ್ವಿ, ಜಯಪುರದಲ್ಲಿ ಮಾಡ್ತಿದ್ದಾರೆ ಪಂಚಾಯತಿಯಲ್ಲಿ. ಆದರೆ ಏನಂದರೆ ಸಮಸ್ಯೆ ಏನಂದರೆ ಎಲ್ಲ ಕ್ಲಿಯರ್ ಆಗಿದೆ, ಹಸಿ ಕಸ ಇಲ್ಲ, ಒಣ ಕಸ ಮಾತಾಡೋದು ಈಗ ಆಯಿತಾ. ಕ್ಲಿಯರ್ ಆದ ಸ್ಮೆಲ್ ಇಲ್ಲ, ಏನಿಲ್ಲ ಜಯಪುರದಲ್ಲಿ. ಆಮೇಲೆ ಈ ಕೋರ್ಟಿಗೆ ಹೋಗಿದೆ, ಕ್ಲಿಯರ್ ಆದಮೇಲೆ ಹೋಗಿದ್ದಾರೆ. ಈ ಬುದ್ಧಿವಂತರ ಏನಂತ ನಮಗೆ ಗೊತ್ತಿಲ್ಲ. ಈ ಬುದ್ಧಿವಂತ ಆಗಿದ್ರೆ ಯಾವತ್ತು ಸ್ಮೆಲ್ ಬರ್ತಿತ್ತು, ಯಾವತ್ತು ವಾಸನೆ ಬರ್ತಿತ್ತು. ಅದಕ್ಕಾಗಿ ನನ್ನ ಪ್ರಕಾರ ಅದು ರಾಜಕಾರಣಕ್ಕಾಗಿ ಅದು ಕೋರ್ಟಿಗೆ ಹೋಗಿದ್ದವರು. ಓಕೆ. ಯಾಕಂದರೆ ಅವ್ರನ್ನ ಕಟ್ಟಾಕಬೇಕು ಪಂಚಾಯತಿ ಒಳಗೆ, ಪಂಚಾಯತಿನ ಅಭಿವೃದ್ಧಿ ಮಾಡೋಕ್ಕೆ ಬಿಡಬಾರ್ದು ಅಂತ ಒಂದೇ ಉದ್ದೇಶ ಇರ್ಕೊಂಡು
ಅವ್ರನ್ನು ಬೇರೆ ರಾಜಕೀಯವರು ಸೇರಿ ಅದಕ್ಕೆ ಕೋರ್ಟಿಗೆ ಹೋಗಿದ್ದವರು. ಓಕೆ, ಸಂಪತ್ ಅವರೇ, ಹಾಗೆ ನಿಮ್ಮ ಒಂದು ಸಹಸ್ರಾದ ಸಂದರ್ಭದಲ್ಲಿ ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಮಾತಾಡೋದಾದರೆ ಯಾವ ರೀತಿಯಾದ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ? ನೋಡಿ, ನಮ್ಮದೇ ಅಭಿವೃದ್ಧಿ ಮಾಡಬೇಕು. ನಾವು ಫಸ್ಟ್ ಸದಸ್ಯರಾದಾಗ ನಾವು ಈ ಚೋಡಿಗಟ್ಟೆಯಲ್ಲಿ ಚರಂಡಿ ಸತ ಇದ್ದಿಲ್ಲ. ರೋಡು ಫುಲ್ ಖರಾಬ್ ಆಗಿತ್ತು, ಫುಲ್ ಹೋಗಿತ್ತು. ಚರಂಡಿ ರೋಡು ಒಂದೇ ಥರ ಆಗಿತ್ತು. ಮಳೆಗಾಲದಲ್ಲಿ ನೀರು ರೋಡದ ಮೇಲೆ ಹೋಗ್ತಿತ್ತು. ನಾವು ಫಸ್ಟ್ ಕೈ ಹಾಕಿದೆ ಚರಂಡಿ ಕೆಲಸಕ್ಕೆ. ನಾವು ಸದಸ್ಯರಾಗಿ ಫಸ್ಟ್ ಕೆಲಸ ಹಾಕಿದ್ವಿ ಚೋಡಿಗಟ್ಟೆಯಲ್ಲಿ. ನಾವು ಜನಗಳ ಹತ್ರ ಹೇಳಿದ್ವಿ, ಎಲೆಕ್ಷನ್ ನಮಗೆ ಓಟ್ ಕೊಡಿ, ನಾವು ಚರಂಡಿ ಓಡಿಸ್ತೀವಿ, ಅದು ನೀರು ಕ್ಲಿಯರ್ ಮಾಡ್ತೀವಿ ಅಂತ. ನಾವು ವನಿತಾ ಮೇಡಮ್ ಅಂತ ಇದ್ದರು PD ಅವರಾಗಿ. ಅವ್ರ ಹತ್ರ ಕೇಳಿದ್ವಿ, ಇಲ್ಲ ಅದು ನಿಮಗೆ ದುಡ್ಡು ಕೊಡ್ತೀವಿ, ಅದರಲ್ಲಿ ಮಾಡಿ ಅಂತ ಹೇಳಿದರು. ನಮ್ಮ ಪ್ರವೀಣಣ್ಣ ಜಯಕಲ ಇದ್ದರು, ಎಲ್ಲ ಮಾತಾಡಿಸಿ ಅದು ಮಾಡಲೇಬೇಕಣ್ಣ ಅಂತ ಅಂದಾಗ ನಾವು ಆಲ್ರೆಡಿ 3 ಜನ ಸದಸ್ಯರು ಆಯ್ತು ಮಾಡಿ ಅಂತ ಹೇಳಿದರು. ಅವರು ನನ್ನ ಸ್ವಲ್ಪ 15 ಸಾವಿರ ರೂಪಾಯಿ ಕೊಟ್ಟರು, ಅವ್ರದ್ದು ಕೊಟ್ಟಿರೋ ಇದರಲ್ಲಿ. ನಮಗೆ ಅದೊಂದು 80-90 ಸಾವಿರ ರೂಪಾಯಿ ಖರ್ಚಾಯಿತು. ನಮಗೆ ಆಗಿದಾಗ ಅದು 50-55 ಸಾವಿರ ಬಿಲ್ಲು ಕೈಯಿಂದ ಹೋಗಿದ್ದು. ಯಾಕೆ ಒಡೆಯಲ್ಲ ಅಂತ ಮೊದಲು ಸದಸ್ಯರ ಕೇಳಿದಾಗ ಅದು ಪೈಪ್ ಲೈನ್ ಉಂಟಂತಿದ್ರು. ನಾವು ಚೋಡಿಕಟ್ಟೆಯಿಂದ ಕೆಳ ತನಕ 3 ರಸ್ತೆ ತನಕ ಚರಂಡಿ ಮಾಡಿದ್ವಿ. ಆ ನೀರು ಫುಲ್ ಅವಾಯ್ಡ್ ಮಾಡಿ ನಾವು ನಿಲ್ಲಿಸಿದ್ವಿ ಅದು. ಆಮೇಲೆ ನಾವು ಎರಡೆಂದು ಜಲದುರ್ಗ ಕರೆಂಟು. ಜಲದುರ್ಗ ಕರೆಂಟ್ ಅಂದರೆ ನಮ್ಮ ಜಯಂತಿ ನಾಗರಾಜ್ ತಾಲೂಕ್ ಪಂಚಾಯತಿ ಅವರು 20 ಮನೆ ಸೈಟ್ ಮಾಡಿದ್ದಾರೆ ಜಲದುರ್ಗದಲ್ಲಿ, ಎಲ್ಲ ಸೇರಿ ಸೈಟ್ ಮಾಡಿದ್ರು ಜನಗಳು. ಅವ್ರು ಏನು ಮಾಡಿ, ಜಯಂತಿ ನಾಗರಾಜ್ ಅವರು ಕರೆಂಟ್ ಲೈನ್ ಹಾಕಿದ್ದಾರೆ. ಅದು ಮನೆ ಕಲೆಕ್ಷನ್ ಕೊಡೋಕೆ ಆಗ್ತಿದ್ದಿಲ್ಲ. ಯಾಕಂದರೆ ಒಂದು ಹೇಳ್ತಾರೆ ಈಚೆಂದ ಜಯಪುರ ಪಂಚಾಯತಿ ಅಂತ, ಅವ್ರ ವೋಟರ್ಸ್ ಜಯಪುರ, ಅವ್ರದ್ದು ಐಡೆಂಟಿ ಕಾರ್ಡ್ ಜಯಪುರ, ಅವ್ರದ್ದು ಆಧಾರ್ ಕಾರ್ಡ್ ಜಯಪುರ, ಎಲ್ಲ ಜಲದುರ್ಗ ಅಡ್ರೆಸ್ಸಲ್ಲಿ ಇರೋದು. ಆದರೆ ಒಂದು ಆಚೆ ಹೋದರೆ ಗುಡ್ಡೋಟ, ಒಳ ದಾಟಿದರೆ ಗುಡ್ಡೋಟ ಪಂಚಾಯತಿ, ಈಚೆ ಬಂದರೆ ಏರು, ಮಧ್ಯ ಬಾರ್ಡ್ರಲ್ಲಿ ಇದ್ದರು. ಅವಾಗ ನಾವು ಮಾಡ್ತಾ ಇರೋದಾಗ ಏನು ಮಾಡೋದು ಅಂತ ಕೇಳಿದಾಗ ನಮ್ಮ EO ಸಾಬ್ರು ಇದ್ದರು, ನಮ್ಮ ರಾಮಸ್ವಾಮಿ ಅವರು ಫೋನ್ ಮಾಡಿದೆ, ಅಣ್ಣ ಈ ಥರ ಪ್ರಾಬ್ಲಮ್ ಆಗಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವ್ರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಈ ಥರ ಸಮಸ್ಯೆ ಆಗಿದೆ, ನೀವು ಏನೋ ಮಾಡಿ ಜಿಲ್ಲಾ ಪಂಚಾಯತಿ CO ಅವ್ರ ಹತ್ರ ಮಾತಾಡಿ ಇದಕ್ಕೊಂದು ಪರಿಹಾರ ಕೊಡಿಸ್ಬೇಕಣ್ಣ, ಇಲ್ಲಾಂದರೆ ಜನಗಳು ನೆಕ್ಸ್ಟ್ ಎಲೆಕ್ಷನ್ ಹೋಗೋಕ್ಕಾಗಲ್ಲ ಅಂತ ಹೇಳಿ. ಅವಾಗ ಇಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿದರು. ಅವರು ಅವತ್ತು ಹೋಗಿಲ್ಲ, ಮಾನ ದಿವಸ ಅಲ್ಲಿ ಹೋಗಿ ನಂಗೆ ಫೋನ್ ಮಾಡಿದರು. ಈಗ ಮಾತಾಡಿದ್ದೀನಿ, CO ಅವ್ರು ಹೇಳಿದ್ದಾರೆ, ಇವಾಗ ಮಾತಾಡ್ತಾರಂತೆ, ಅವ್ರು ಬಂದು ವೆರಿಫಿಕೇಷನ್ ಮಾಡ್ತಾರಂತ. ವೆರಿಫೈ ಮಾಡಿದ ತಕ್ಷಣ ರಾಮಸ್ವಾಮಿ ಅವ್ರು ಫೋನ್ ಮಾಡಿದರು, ಇವತ್ತು ಬರ್ತಾರೆ ಸಂಪತ್ ಅವರು ನೋಡಿ ಅಂತ. ನಾವು ಆಯಿತು ಸರ್ ಬರಲಿ ಸರ್ ಅಂದರೆ ಅವರೊಂದು ಸಂಜೆ ಒಂದು 3 ಗಂಟೆ ಹೊತ್ತಿಗೆ ಬಂದರು, ಫೋನ್ ಮಾಡಿ ಬಂದರು. ಇವರು ಫೋನ್ ಮಾಡಿದರು, ರಾಮಸ್ವಾಮಿ ಅವರು ಫೋನ್ ಮಾಡಿದರು. ಅಲ್ಲಿ ಪ್ಲೇಸ್ ನೋಡಿದರು. ಪ್ಲೇಸ್ ನೋಡಿ ಅವರಿಗೆ ಕಂಪ್ಲೇಸನ್ ಎಲ್ಲಿಗೆ ಸೇರಿಸೋದಪ್ಪ ಅಂತ. ಆಧಾರ್ ಕಾರ್ಡು ರೇಷನ್ ಕಾರ್ಡೆಲ್ಲ ಈಚೆ, ವೋಟರ್ಸು ಈಚೆ, ಆದರೆ ಅವರಿಗೆ ಕರೆಂಟ್ ಕೊಡೋಕ್ಕಾಗ್ತಿದ್ದಿಲ್ಲ. ಅದೇ ಸಮಯದಲ್ಲಿ BJP ಸರ್ಕಾರ ಬಂದಿತ್ತು. ಅವಾಗ ಮನೆ ಬೆಳಗ್ಗೆ ಯೋಜನೆ ಅಂತ ಬಂತು, ಸುನಿಲ್ ಕುಮಾರ್ ಮಿನಿಸ್ಟರ್ ಆಗಿದ್ದರು. ಆವಾಗ ಕಣ್ಣು ಮುಚ್ಚಿ ಹೇಳಿದ್ರು, ನೋಡಿ ಸರ್ ಈ ಸ್ಕೀಮಲ್ಲಿ ಮನೆ ಎಲ್ಲಿ ಉಂಟಲ್ಲಿ ಬೆಳಕು ಯೋಜನೆ ಕೊಡಬೇಕಂತ ಆಗಿದೆ, ನೀವು ಮಾಡಲೇಬೇಕಂತ ನಾವು ಅವರಿಗೆ ಒತ್ತಾಯ ಮಾಡಿದ್ವಿ. ಅವಾಗ ಆಯಿತು ಸಂಪತ್ ನೋಡ್ತೀವಿ ಅಂತೇಳಿ ನಮ್ಮ ಜಯಪುರ PD ಅವ್ರ ಹತ್ರ ಮತ್ತು ಅವರು ನಮ್ಮ ಏರೂರು PD ಹತ್ರ ಮಾತಾಡಿ ಲಾಸ್ಟಿಗೆ ಏರೂರಿಂದ NOC ಕೊಡಿಸಿ ಮೊದಲ ಮರಿಗೆ ಅದು ಕರೆಂಟನ್ನು ವ್ಯವಸ್ಥೆ ಮಾಡ್ತೀವಿ. ಅವರು ನಮಗೆ ನಾವು ಎಲೆಕ್ಷನ್ ಹೋದಾಗ ಹೇಳಿದ್ವಿ, ನಾವು ನೀವು ಕರೆಂಟ್ ಅವ್ರು ಕೇಳಿದ್ರೆ ಬೇರೆ ಏನೂ ಕೇಳಿಲ್ಲ ಪಾಪ, ನಮಗೆ ಕರೆಂಟ್ ಮಾಡಿಸ್ಕೊಡಿ ಅಣ್ಣ, ನಮಗೆ ಮಕ್ಕಳು ಸಣ್ಣ ಮಕ್ಕಳಿದ್ದಾವೆ ಓದೋಕ್ಕೆ, SLC ಹೋಗೋ ಮಕ್ಕಳಿದ್ದಾರೆ, ನಾವು ಕತ್ಲಲ್ಲಿ ಇದ್ದೀವಿ ಇವತ್ತು ಅಂತ, ನಮಗೆ ಚಿಮ್ಮಿನಿ ಇರ್ಕೊಂಡು ಹೋದ ಮಕ್ಳಿಗೆ ಓದೋಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಹಾಗಾಗಿ ಆ ಕರೆಂಟ್ ಮಾಡಿಕೊಟ್ಟಿದ್ವಿ. ನಮ್ಮ ಪ್ರವೀಣ್ ಅವರು ಜಯಕ ಸಹಕಾರದಿಂದ ಎಲ್ಲ ಸೇರಿ 3 ಜನ ಸದಸ್ಯರಿಂದ ಆ ಕರೆಂಟ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಮೊದಲಾಗಿ. ಎರಡನೇದಾಗಿ ಜಲದುರ್ಗಕ್ಕೆ ಅಲ್ಲಿ ಒಂದು ಮಹೇಂದ್ರ ಕುಮಾರ್ ಅಂತ ಇದ್ದಾರೆ, ಅದು ಅಷ್ಟೇ ಒಂದು 10-15 ವರ್ಷದಿಂದ ಕಂಬ ವಾಳಿ ನಿಂತಿತ್ತು. ಅವ್ರ ಮನೆ ಬಿದ್ದರೆ ಅವ್ರ ಮನೆಗೆ ಪವರ್ ಲೈನು ಬಾಳೆನೂರು ಟು ಜಯಪುರ ಕರೆಂಟ್ ಬರೋದು. ನಾನು ಸುಮಾರು ಸರಿ ಹೇಳಿದೆ, ಹೇಳಿ ಸಾಕಾಗಿತ್ತು ಅವರಿಗೂ, ಯಾರಿಗೆ ನಮ್ಮ ಅವರಿಗೆ. ಒಂದು ದಿವಸ ಜಗಳ ಮಾಡಿದಾಗ ಮತ್ತು ಮೇಲೆ ಕೊಪ್ಪ ಮಾತಾಡಿದಾಗ ಮತ್ತು ಬಂದು ನಮ್ಮ ಪ್ರದೀಪ್ ಅವರಂತೆ ಆ ಲೈನ್ ಮ್ಯಾನ್ ಇದರಲ್ಲಿದ್ದು ಮತ್ತು ನಾಗರಾಜ್ ಅವರಂತ ಇಬ್ಬರು ಸೇರಿ ಅವ್ರು ಬಂದು ಆ ಕಂಬ ತೆಗೆದು ನೆಟ್ಟಿ ಮಾಡಿ ಸರಿ ಹೊಸ ಕಂಬ ಹಾಕಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮಗೆ ಅದು ಹೇಳಿದ ಕೆಲಸ ಮಾಡಿದ್ದಾರೆ, ಖುಷಿಯಾಗಿದೆ ನಮಗೆ. ಎರಡೇನು ಅಂದರೆ ಜಲದುರ್ಗ ನೀರಿನ ಪ್ರಾಬ್ಲಮ್ಮು. ಈಗ JJM ಇಂದು ತೊಂದರೆ ಇಲ್ಲ, ಈಗ 2 ಟ್ಯಾಂಕಿ ಆಗಿದೆ, ಪೈಪ್ ಲೈನ್ ಆಗಿದೆ, ಹೊಸ ಲೈನ್ ಆಗಿದೆ. ಮೊದಲು ಏನಂದರೆ ಒಂದೇ ಟ್ಯಾಂಕಿ, ಒಂದು ಟ್ಯಾಂಕಿಂದ 2 ಕಡೆ ಹೋಗಬೇಕು. ಈಗ JJM ಅಂತ ನೀವು ಹೇಳಿದ್ರಿ, JJM ಅಲ್ಲೂ ಕೂಡ ಕಾಮಗಾರಿಗಳು ಸರಿ ಆಗ್ತಾ ಇಲ್ಲ, JJM ಇಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಅದು ಸರಿಯಾಗಿ ಸಮರ್ಪಕವಾಗಿ ಅದು ಚಾಲ್ತಿಗೆ ಬಂದಿಲ್ಲ ಅನ್ನೋ ಮಾತು ಕೂಡ ಕಡೆ ಬರ್ತಾ ಇದೆ. ಹಾಗೆ ಜಯಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ JJMನ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ನಡೆದಿದೆ? ಈಗ ನಾನು ಅದಕ್ಕೆ ಬರ್ತೀನಿ. ಈಗ ನೋಡಿ,
ಈಗ ಜಲದುರ್ಗಕ್ಕೆ ನೀರಿಂದ ವ್ಯವಸ್ಥೆ ಹೇಳ್ದೆ. ನೀರಿಂದು ಅಲ್ಲಿ ಏನಂದರೆ ಮೇಲ್ಗಡೆ ಟ್ಯಾಂಕಿ ಉಂಟು, ಕೆಳಗೆ ನೀರು ಸ್ಟೋರೇಜ್ ಆಗ್ತಿದ್ದಿಲ್ಲ, ನೀರು ಸ್ಟೋರೇಜ್ ಆಗ್ತಿದ್ದಿಲ್ಲ. ಈಗ ಅದಕ್ಕೆ ಒಂದು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಎಕ್ಸ್ಟ್ರಾ ಮಾಡಿ ಆ ನೀರಿನ ವ್ಯವಸ್ಥೆ ಮಾಡಿ ಚೆನ್ನಾಗಿ ಮಾಡಿ ಕೊಟ್ಟಿದ್ವಿ. ಮತ್ತು ಇಲ್ಲಿ ಜಯ ಮುರುಗೇಶು ಮತ್ತು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸರೋಜ ಅವರು ಮತ್ತು ಒಂದು 4 ಮನೆಗೆ ನೀರೇ ಇದ್ದಿಲ್ಲ. ನಾವೊಂದು ಬೋರ್ ಹೊಡೆದಿದ್ರು ಹಳೇದು, ಅದಕ್ಕೆ ಮೋಟ್ರ್ ಹಾಕಿ ಒಂದು 2.5 ಲಕ್ಷದಿಂದ 3 ಲಕ್ಷ ಖರ್ಚು ಮಾಡಿ ಪಂಚಾಯತಿಂದ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅಲ್ಲಿಗೆ. ಆಮೇಲೆ ನಾವು ಅಲ್ಲಿ ಜಲದುರ್ಗದಲ್ಲಿ ಬಾಕ್ಸ್ ಚರಂಡಿಗಳು ಮತ್ತು ಕಾಲ್ದಾರಿಗಳು ಮತ್ತು ಮೇಲ್ಗಡೆ ಹೋಗೋಂಥ ರೋಡ್ ರಸ್ತೆಗಳು, ಅಂಗಡಿ ಮನೆಯಿಂದ ಮುಂದೆ ಒಂದು ನೀರು ಬಂದು ಈಚೆ ಕೆಳಗೆ ರೋಡ್ ಆಗ್ತಿತ್ತು. ಆ ಜಲದುರ್ಗ ಆ ಕೆಲಸ ನಾವು ಗ್ರಾಮ ಪಂಚಾಯತ್ 5 ವರ್ಷದಲ್ಲಿ ಮಾಡಿದ್ದೀವಿ. ಮತ್ತು ಅಲ್ಲಿ ಅಲೆಮನೆ ರಿಪೇರಿಗಳನ್ನು ಕೊಟ್ಟಿದ್ದೀವಿ ಜಲದುರ್ಗದಲ್ಲಿ. ಆಮೇಲೆ ಇವ್ರಿಗೆ ಕೊಟ್ಟಿದ್ದೀವಿ ಏನು ಕೆಲಸ ಅಂದರೆ ದೇವಸ್ಥಾನ ಹತ್ರ ಒಂದು 50,000 ರೂಪಾಯಿ ಕೊಟ್ಟು ಅಲ್ಲಿ ಒಂದು ಪೈಪನ್ನು ಹಾಕ್ಸಿದ್ದೀವಿ. ಅಲ್ಲಿ ಜಲದುರ್ಗ ಒಳ್ಳೆಯ ಕೆಲಸನೂ ಮಾಡಿದ್ದೀವಿ. ಮತ್ತು ಈಗ ಹಂಗೆ ಬಂದರೆ ಚೋಡಿಕಟ್ಟೆಯಲ್ಲಿ ಗುಂಗುರು ಗುಡಿಗೆ ಅಲ್ಲಿ ಒಂದು 2 ಲಕ್ಷ ಚಿಲ್ಲರೆ 3 ಲಕ್ಷ ಹತ್ರ NRSಲ್ಲಿ ಆ ಮನೆಗೆ ಏನಾಗುತ್ತೆ ಅಂದರೆ ಕೃಷಿ ಮಳೆಗಾಲ ಮಣ್ಣು ರೋಡು, ಬೇಸಿಗೆಯಲ್ಲಿ ಏನಾಗುತ್ತೆ ಚರಂಡಿ ಇಲ್ಲ, ನೀರು ಬಿಟ್ಟ ಕೃಷಿಗೆ ಆವಿ ನೀರು, ಅದು ಹಾಸು ನೀರು ಬಿಡೋದು, ಅದು ಅವ್ರ ಮನೆ ಮುಂದ್ಗಡೆ ಹೋಗ್ತಿತ್ತು. ಅವ್ರಿಗೆಲ್ಲರಿಗೂ ಪೈಪ್ ಹಾಕ್ಸ್ಕೊಟ್ಟು ಈಗ ಸುಚಿತ್ರವಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ ಅವರಿಗೆ, ನೀರು ಹೋಗುವಂಥ ಕೆಲಸ. ಆಮೇಲೆ ಚೋಡಿಕಟ್ಟೆಯಲ್ಲಿ ಒಂದು ನಾವು ಎಲೆಕ್ಷನ್ ಇದ್ದಾಗ ಚಾಲೆಂಜ್ ಅದು ನಮಗೆ, ಮಧ್ಯೆ ಒಂದು 3 ಅಡಿ ಜಾಗ, ಮೇಲ್ಗಡೆ 2 SC ಮನೆ, ಅವ್ರಿಗೆ ದಾರಿ ಇಲ್ಲ, ಆಚೆಂದು ಬರೋಕ್ಕೂ ದಾರಿ ಇಲ್ಲ, ಈಚೆಂದು ದಾರಿ ಇಲ್ಲ. ಈ ಮನೆಯವ್ರು ಬಿಡ್ತಿದ್ರು, ಮನೆಯವ್ರ ಹತ್ರ ಮಾತಾಡ್ಸಿದಾಗ ನಾನು ಬಿಡೋಲ್ಲ ಜಾಗ ಅಂತ, ಈಚೆ ಬಿಡೋಲ್ಲ ಅಂತ. ಅವ್ರಿಗೆ ಆ ದಾರಿಯಲ್ಲಿ ಹೋಗೋತ್ತಿಗೆ ಒಂದು ಕರೆಂಟ್ ಕಂಬ ಹಾಕಿದ್ರು, ಕರೆಂಟ್ ಕಂಬ ಪೀಸ್ ಹಾಕಿದ್ರು ಕಟ್ಟಾಗಿದ್ದು, ಅಡಿಗಡೆ 8 ಅಡಿ ಹಾಲ ಬಿದ್ದರೆ ಕೆಳಗೆ ಬೀಳ್ತಾರೆ. ಅದು ಒಂದು ಇಬ್ಬರು ಅವ್ರ ತಾಯಿ ಪಾಪ ರಾಘು ಅಂತ ಇದ್ದಾರೆ, ಅವ್ರ ತಾಯಿನ ಒಂದ್ಸರಿ ಬಿದ್ದಿದ್ರು ಅದರಲ್ಲಿ. ಅವಾಗ ನಾವು ಸದಸ್ಯರೇನಲ್ಲ, ಅವಾಗ ಏನಾಗಿತ್ತು ಅಂದರೆ ಆ ದಾರಿ ಇದ್ದಿಲ್ಲ, ಮಧ್ಯದಲ್ಲಿ ಕರೆಂಟ್ ಕಂಬ ಮತ್ತೊಂದು ಲೈನಿಂದು, ಅವರು ಮಾಡೋಕ್ಕಾಗ ಭಾರಿ ಚಾಲೆಂಜ್ ಅದು. ನಾವು ಮಾಡಿದ್ವಿ ಕೆಲಸ. ಅದು ಫಸ್ಟ್ ನಾವು ಅನುದಾನ ಇಟ್ಟಿದೆ ಅಲ್ಲಿಗೆ 1,80,000 ಹತ್ರ ನಾವು ಕೆಲಸ ಇಟ್ಟು ಆ ತಡೆಗೋಡೆ ಇಟ್ಟು ಆ ಮನೆ ಈಚೆದು ಬೀಮು ಮಧ್ಯದಲ್ಲಿ ವಾಲ್ ಮಾಡಿ 3 ಸ್ಟೆಪ್ಪಲ್ಲಿ ಮಾಡಿದ್ವಿ ಜಾಗ. ಒಂದು ಕೆಳಗೆ ಮೆಟ್ಲು ಮಾಡಿ, ಆಮೇಲೆ ನೈಸ್ ಮಾಡಿ, ಮೇಲ್ಗಡೆ ಗಿರಿಜವರು ಮತ್ತು ಮೀನಾಕ್ಷಿ ಅವರು ಮನೆ ಅಂತ ಚಾಲೆಂಜಾಗಿ ಮಾಡಿದ್ವಿ ಕೆಲಸ. ಆ ಕೆಲಸ ಮಾಡಿ ಅಷ್ಟಕ್ಕ ನಮ್ಗೆ ಹೇಳಿದರು, ನೋಡು ಮಾರ ಕೆಲಸ ಮಾಡ್ತೀಯ, ಒಬ್ಬರಿಗೆ ನೋವಾದರೆ ನಾಳೆ ನಿಮಗೆ 20 ಓಟ್ ಹಾಳಾಗುತ್ತಂತ. 100% ಹಂಗೆ ಆಯಿತು. ಈ ಕೆಲಸ ಮಾಡಿದವರು ಓಟ್ ಹಾಕಿಲ್ಲ, ಈ ಮನೆ ಯಾರು ಬೇಲಿ ಬಿಡಿಸಿ ನಾವು ಕೆಲಸ ಮಾಡಿಕೊಟ್ಟಿವಿ ಅವರು 10 ಓಟ್ ಹಾಳು ಮಾಡಿದರು. ನಾನು ಕೇಳ್ದೆ ಹೋಗಿ ಒಂದು ದಿವಸ ಕೂತವ್ರ ಮನೇಲಿ, ನೋಡಿ ಅಣ್ಣ ಏನಾಯಿತು ಪ್ರಾಬ್ಲಮ್ ಹೇಳಿ ನಿಮ್ಮ ಸಮಸ್ಯೆ. ನೋಡಿ ಸಂಪದ ಅವ್ರು ಓಪನ್ ಆಗಿ ಹೇಳಿದರು, ಇದಕ್ಕಿಂತ ಮೊದಲು ಸುಮಾರು ಜನ ಬಂದಿದ್ರು, ನಿಮಗೆ ದಾರಿ ಮಾಡಿ ಕೊಡಲ್ಲ ಅಂತ ಹೇಳಿಲ್ಲ ಅವರು. ನಡ್ಕೊಂಡು ಹೋಗ್ತಾರೆ, ಹೋಗ್ಲಿ ಕಾಲ್ದಾರಿಲ್ಲ ಆದರೆ ಮತ್ತೆ ಅವರೇ ಬೇರೆ ಕಡೆ ಎಲ್ಲ ಮಾಡ್ಕೊಳ್ತಾರೆ. ನೀನು ಬಂದು ನನಗೆ ಅನ್ಯಾಯ ಮಾಡಿಬಿಟ್ಟು, ನಿನಗೆ ನಾನು ಓಟ್ ಹಾಕಿದ್ದಕ್ಕೆ ನಂಗೆ ಅನ್ಯಾಯ ಮಾಡಿದೆ, ನನ್ನ ಮನೆ ಜಾಗ 4 ಕಡೆ ತಿಂದ್ಬಿಟ್ಟೆ ನೀನು ಅಂತ ಹೇಳ್ಬಿಟ್ರು. ಹಂಗಾಗಿ ನಾನು ಹಾಕಲೇ ಇಲ್ಲ ನೀನು ಅಂತ ಓಪನ್ ಆಗಿ ಹೇಳ್ಬಿಟ್ರು ಅವರು. ಹಂಗಾಗಿ ಕೆಲಸ ಮಾಡಿಕೊಟ್ಟರು ಓಟಿಲ್ಲ, ಕೆಲಸ ಬಿಡಿಸ್ಕೊಟ್ಟು ಅವರು ಅನ್ಯಾಯ ಮಾಡೋದು. ಇದು ನೋಡಿ, ಒಂದು ಕಲ್ಕಂದ್ರೆ ಇನ್ನೊಂದು ಬರುತ್ತೆ ಅಂತಾರೆ, ಇದು 2 ಕಲ್ಕಂಗಾಗಿದೆ. ಅವ್ರು ಪಾರ್ಟಿ ಪೊಲಿಟಿಕಲ್ ಮಾಡಿದ್ರು, ಅವ್ರ ಪಾರ್ಟಿಯಲ್ಲಿ ಏನು ಕೆಲಸ ಮಾಡಿದ್ದಿಲ್ಲ, ಅವರೇ ಇದ್ದರು, ಅವ್ರದ್ದು ರಿಲೇಷನ್ ಎಲ್ಲ ಇದ್ದರು, 1 ರೂಪಾಯಿ ಕೆಲಸ ಮಾಡಿದ್ದಿಲ್ಲ. ನಾವು ಮಾಡಿಕೊಟ್ಟ ಮೇಲೆ ಈ ಥರ ಆಯಿತು. ಅದು ನನಗೆ ಬೇಜಾರಿಲ್ಲ, ನನಗೆ ಹೆಮ್ಮೆ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಮಾಡಿದ್ರೆ ಅವರು ಇಲ್ಲ ನಮ್ಮ ಪಾರ್ಟಿ ಫೇವರ್ ಕೆಲಸ ಅಂದರು. ಅಲ್ಲಮ್ಮ ನಾವು ಇಷ್ಟು ಕೆಲಸ ಮಾಡಿಕೊಟ್ಟಿದ್ವಿ ಅಂದ್ವಿ, ಇಲ್ಲ ನಮ್ಮ ಪಾರ್ಟಿ ಫೇವರ್. ಪಾರ್ಟಿ ಸಿದ್ಧಾಂತ ಇದ್ದವ್ರು ನಾವು ಏನು ಮಾಡೋಕ್ಕಾಗಲ್ಲ, ಅದು ನಮಗೆ ಹೆಮ್ಮೆ ಉಂಟು. ಮಾಡೋಕ್ಕಾಗದಂಥ ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದೀವಲ್ಲ, ನಮಗೆ ಹೆಮ್ಮೆ ಉಂಟು, ನಮ್ಮ ಬಾಡಿಗೆ ಹೆಮ್ಮೆ ಉಂಟು ಇವತ್ತಿಗೂ. ಜನ ಹೇಳ್ತಾರೆ, ಅವ್ರು ಹೋದ್ರೆ ಹೋಗ್ಬೋದು, ಆಗ ಅಕ್ಕಪಕ್ಕ ಜನಗಳು ಹೇಳ್ತಾರೆ ಮಾಡಿಕೊಟ್ಟಿದೆಯಲ್ಲ ಅಂತ, ನಮಗೆ ಹೆಮ್ಮೆ ಉಂಟು, ಹಂಗಾಗಿ ಖುಷಿ ಉಂಟು ಆ ಕೆಲಸ. ಆಮೇಲೆ ಇಲ್ಲಿ ಮನೆಗಳಿಗೆ ಎಲ್ಲ ಮೋರಿಗಳು ಹಾಕ್ಕೊಟ್ಟಿದ್ದೀವಿ. ಮೊದಲು ನಾವು ಹೇಳ್ತೀವಿ ಒಂದು ಮೋರಿ ಹಾಕಂದರೆ ಚರಂಡಿ ತೆಗೆದು ನಾವೇ ಗ್ರಾಮ ಪಂಚಾಯತಿಯಿಂದ ಈಗ ಒಂದು ಚರಂಡಿ ಹೊಡಿತೀವಿ. ಚರಂಡಿ ಸಣ್ಣ ಚರಂಡಿಯನ್ನು ಹೊಡಿಯಲ್ಲ, 2 ಅಡಿ 2.5 ಅಡಿ ಚರಂಡಿ ಹೊಡಿತೀವಿ ಅಲ್ವಾ. ಚರಂಡಿ ಹೊಡೆದ್ರೆ ಜನಗಳಿಗೆ ದಾಟಬೇಕಾಗ್ತದೆ, ಮನೆ ದಾಟಕ್ಕೆ ವ್ಯವಸ್ಥೆಗಳಿರಲ್ಲ. ಅದಕ್ಕೆ ಈ ಸರಿ ನಾವು ಆಲ್ಮೋಸ್ಟು ನಾವು ಹಿರೇಗೌಡ ರೋಡಲ್ಲಿ ಫುಲ್ ಕ್ಲಿಯರ್ ಮಾಡಿದ್ವಿ. NRSಲ್ಲಿ ಕೆಲಸ ಇಟ್ಟು ಪೈಪ್ಗಳು ಹಾಕ್ಸ್ಕೊಟ್ಟಿದ್ವಿ ಮನೆ ದಾಟಕ್ಕೆ. ನಾವು ಪೈಪ್ಗಳಿಗೆ ಹಾಕ್ಸ್ಕೊಟ್ಟಿಲ್ಲ ಆದರೆ ಏನು ಮಾಡ್ತಾರೆ ಅಂದರೆ ಅವರು ಒಂದು ಮರದ ಪೀಸ್ ಹಾಕ್ತಾರೆ. ಆ ಮರ ಪೀಸು ಯಾವುದೋ ಒಂದು ಕಸ ಕಡ್ಡಿ ಬಂದು ನಿಂತರೆ ಅಲ್ಲಿ ಫುಲ್ಲಾಗಿ ರೋಡ್ ಮೇಲೆ ನೀರು ಬರುತ್ತೆ. ಕರೆಕ್ಟ್. ಹಂಗಾಗಿ ಚೋಡಿಕಟ್ಟೆಯಲ್ಲಿ ಮಾಡಿದ್ವಿ. ಇನ್ನೊಂದು 4-5 ಮನೆ ಮಾಡೋಕ್ಕುಂಟು, ಮುಂದಿನ ಜನಗಳ ಅವಕಾಶ ಕೊಟ್ಟರೆ ಅದನ್ನು ಮಾಡಿ ಮುಗಿಸ್ಬೇಕಂತ ಇದ್ವಿ. ಆಮೇಲೆ ಚೋಡಿಕಟ್ಟೆಯಲ್ಲಿ CC ರೋಡ್ ಮಾಡಿದ್ವಿ. ಒಂದು 8 ಲಕ್ಷ ತನಕ ಹತ್ರ CC ರೋಡ್ ಮಾಡಿದ್ವಿ. ಆ ರೋಡೇ ಇದ್ದಿಲ್ಲ,
ಎಲ್ಲ ಮಳೆ ಜರಿ ಅದು ಸ್ವಲ್ಪ ಹಂಗೆ ಆಚೆಂದು ಸ್ವಲ್ಪ ಒಂದು 10 ಲಕ್ಷ ರೂಪಾಯಿ ನಮ್ಮ ಜೀವರಾಜನ ಇದ್ದಾಗ ಮಾಡಿಕೊಟ್ಟಿದ್ರು. ಓಕೆ. ಹಳೆ ಬಾಡಿ ಒಂದು 2 ಲಕ್ಷ ರೂಪಾಯಿ ಇಟ್ಟು ಮಾಡಿ ಮಧ್ಯದಲ್ಲಿ ಇದೆ ಎಲ್ಲ ಸೌದೆ ಆಗಲಿ ಒಬ್ರು ಹುಷಾರಿಲ್ಲಾದರೂ ಅಲ್ಲಿ ಕರ್ಕೊಂಬರಕ್ಕಾಗ್ತಿಲ್ಲ, ಆಟ ಹೋಗ್ತಿಲ್ಲ. ಈಗ ಚೆನ್ನಾಗಿ ಹೋಗುತ್ತೆ ಆಟ. ಓಕೆ. ಅವ್ರಿಗೆ ರೋಡ್ ಮಾಡಿದ್ವಿ. ಮತ್ತು ಅದೇ ರಸ್ತೆಗೊಂದು ಕರೆಂಟ್ ಲೈನ್ ಇದ್ದಿಲ್ಲ. ಕರೆಂಟ್ ಲೈನ್ ಅಂದರೆ ಎಲ್ಲ ಮೈನ್ ರೋಡಿಂದ ಒಂದು 4-5 ಮನೆ ದಾಟಿ ಮೈನ್ಸ್ ವೈರ್ ಎಳಿಬೇಕು ಎಲ್ಲರೂ. ಓಕೆ. ಬೀದಿ ದೀಪ ಹೆಂಗೂ ಇದ್ದಿಲ್ಲ ಅಲ್ಲಿ. ಆ ಬೀದಿ ದೀಪ ಹಾಕ್ಸಿ ಕರೆಂಟ್ ಲೈನ್ ಹಾಕ್ಸಿ ಇವತ್ತು ಬೀದಿ ದೀಪ ಹಾಕಿಕೊಟ್ಟಿದ್ವಿ ಅಲ್ಲಿಗೆ, ಇಲ್ಲಿ ಚೋಡಿಕಟ್ಟೆ ಗುಡ್ಡದಲ್ಲಿ ಇದರಲ್ಲಿ. ಎರಡೊಂದು ನಿಮಗೆ ಸೀತಾಮನ ರಸ್ತೆಗೆ ಇದು ಮಾಡಿದ್ವಿ, ಯಾವುದು ಕಾಂಕ್ರೀಟ್ ರೋಡ್ ಮಾಡಿದ್ವಿ, 1 ಲಕ್ಷ ರೂಪಾಯಿದು. ಆಮೇಲೆ ಇಲ್ಲಿ ನಾವು ಮಾಡಿದಂಥ ಕೆಲಸ ಇಲ್ಲಿ ನಮ್ಮ ವಿನಾಯಕ ನಗರ. ಓಕೆ. ವಿನಾಯಕ ನಗರ ಅಂದರೆ ನಾವು ದುರದೃಷ್ಟ ಅನ್ಬೇಕು. ಎಲ್ಲ ಬಂದು ಮಳೆಯಲ್ಲಿ ಕೊಚ್ಚಿಗೆ ಹೋಗ್ತಿತ್ತು. ಜೀವರಾಜನ CM ಕಳಿಸಿದಾಗ ನಾವು ಬಂದಿದ್ರು, ಅವರು ಆ ಸ್ಪಾಟ್ ಯೂನಿಕೇಶನ್ ಬಂದಿದ್ದರು. ಬಂದು ನೋಡಿದರು. ನೋಡಿ ಏನು ಮಾಡ್ದ ಏನೋ ಮಾಡ್ಬೇಕಂತ ಅಂದಾಗ ತುರ್ತು ಸೇವೆಗಂತ 10,000 ರೂಪಾಯಿ ಅವ ಸರ್ಕಾರ ಯಡಿಯೂರಪ್ಪ ಇದ್ದಾಗ ಘೋಷಣೆ ಮಾಡಿದರು. 10 ಮನೆಗೆ 10,000 ರೂಪಾಯಿ ತುರ್ತು ಸೇವೆ ಅಂತ ತಾಲ್ಸಿಯವರು ಡಿಕ್ಲೇರ್ ಮಾಡಿ ಪೇಮೆಂಟ್ ಕೊಟ್ಟರು ಅವರು. ನಮಗೊಂದು ಏನೋ ಖುಷಿ, ₹1 ಬರೋದಾಗ 10,000 ರೂಪಾಯಿ ಕೊಡಿಸಿದ್ವಲ್ಲ ಅಂತ. ಅಣ್ಣ ನಮಗೆ 10,000 ರೂಪಾಯಿ ಕೊಡಿಸಿದ ಲೆಕ್ಕಕ್ಕಲ್ಲಣ್ಣ, ಈ ರೋಡಿಗೆ ಪರಿಹಾರ ಹೇಳಿ ಅಂತ ಹೇಳಿದ್ವಿ. ಆಯ್ತು ಅಂತೇಳಿ DC ಅವ್ರ ಹತ್ರ ಮಾತಾಡಿ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದರು. ಓಕೆ. 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಹೇಳಿದ್ರು ಕೆಲಸ. ಓಕೆ. 1 ವರ್ಷ ಆಯಿತು, 1.5 ವರ್ಷ ಮುಗ್ದೋಯ್ತು. ಬಂದು ಗುದ್ಲಿ ಪೂಜೆ ಮಾಡಿದರು. ಅಲ್ಲಿ ಮುಖಂಡರುಗಳು ಬಂದು ಶಾಸಕರ ನೇತೃತ್ವದಲ್ಲಿ ಬಂದು, ಶಾಸಕರು ಬರಲಿಲ್ಲ, ನಾವೇನು ಮುಖಂಡರುಗಳು ಬಂದು ಗುದ್ಲಿ ಪೂಜೆ ಮಾಡಿ ನಾಳೆ ನಿಮಗೆ ರೋಡ್ ಆಗುತ್ತೆ, ಎಲೆಕ್ಷನ್ಗೆ 3 ತಿಂಗಳು ಇರುತ್ತೆ ಹೇಳಿದರು. 3-4 ತಿಂಗಳು ಇರುತ್ತೆ ಹೇಳಿದರು. ಎಲೆಕ್ಷನ್ ರೋಡ್ ನಾವು ಖುಷಿಪಟ್ವಿ. ಏನೇ ಆಗಲಿ ನಾವು ಧೈರ್ಯದಿಂದ MLA ಎಲೆಕ್ಷನ್ ಓಟ್ ಕೇಳ್ಬೋದು ಅಂತ. 10 ಲಕ್ಷ ನಾವು ಇಡ್ತೀವಲ್ಲ ಫ್ಲಡ್ಡಲ್ಲಿ, ಶಾಸಕರು ಆದ್ರೆ ಶಾಸಕ ಅಡಿಗಳೇ ಬರುತ್ತೆ. DC ಅಂಡರಲ್ಲಿ ಇಟ್ಟಿದ್ದು 10 ಲಕ್ಷ ರೂಪಾಯಿ ಅಂತ. ಆಮೇಲೆ 10 ಲಕ್ಷ ಇಲ್ಲ ಅಂತ ಈಗ 8 ಲಕ್ಷ ರೂಪಾಯಿ ಉಂಟಂತ ಹೇಳಿದರು. 8 ಲಕ್ಷ ಮಾಡಿಯಪ್ಪ ಅಂತ ಆಯಿತು. 8 ಲಕ್ಷ ಮಾಡಿದ್ರು ಅದನ್ನು ಮಾಡಲಿಲ್ಲ ಕೆಲಸ. ಜನಗಳು ಮಾರನೇ ದಿವಸ ಮತ್ತೆ ಮಳೆಗಾಲ ಬಂತು, ಸಿಕ್ಕಾಪಟ್ಟೆ ಜಗಳ ಮಾಡಿದರು. ನೀವು ಏನು ಹೇಳಿದ್ದು, ಒಂದು 10 ವಯಸ್ಸಾದವರು ಇದ್ದಾರೆ, ವೃದ್ಧರು ಇದ್ದಾರೆ, ಕಾಲೇಜ್ ಯುವ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳಿದ್ದಾರೆ, ನೀವೊಂದು ರೋಡ್ ಮಾಡೋಕ್ಕಾಗ್ತಿಲ್ಲ ಗ್ರಾಮ ಪಂಚಾಯತಿಲಿ ಅಂತ. ನಾವು ಹೇಳಿದ್ದು ನೋಡಿ ಅಣ್ಣ ಈ ಥರ ಆಗಿದೆ, 10 ಲಕ್ಷ ರೂಪಾಯಿ ಇಟ್ಟಿದ್ರು, ಈಗ 8 ಲಕ್ಷ ಅಂತ, 8 ಲಕ್ಷ ರೂಪಾಯಿ ರಸ್ತೆ ಆಗಿಲ್ಲ ಅಂತ. ಲಾಸ್ಟ್ ವಿಚಾರ ಮಾಡಿದಾಗ ಇದು ಇಲ್ಲ ಅಂತ, ಅದು ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತ ಆಯಿತು. ಇದು ದುರದೃಷ್ಟ ನಮ್ಮ ದೊಡ್ಡದಂದ್ವಿ. ಯಾಕಂದರೆ ನಮ್ಮದು BJP ಗ್ರಾಮ ಪಂಚಾಯತಿ, ಶಾಸಕರು ಸರ್ಕಾರ ಒಂದು, ಹಂಗಾಗಿ ಎಲ್ಲಿ ಬೇಕಾದ್ರೆ ಇಡ್ಬೋದಂತ ಆಯ್ತು. ನಾವು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಮಂಜುನಾಥ್ ಮತ್ತು ಪ್ರವೀಣ್ ಅವರು ಮತ್ತು ಸುಮಾರು ಜನ ಬಂದು ಜಗಳ ಮಾಡಿದರು. ಸುಧಣ್ಣ ಗುರುವಣ್ಣ ಅಂತ, ನಮ್ಮೊಂದು ಗಾಡಿ ತೊಗೊಳೋಕೆ ಆಗ್ತಿಲ್ಲ ಮಾರಿ, ನೀವು ಏನು ಮಾಡ್ತೀವಿ ಗ್ರಾಮ ಮಣ್ಣು ಹಾಕೊಟ್ವಿ. ನಮ್ಮ ಹತ್ರ ಪಂಚಾಯತಿಯಿಂದ ಮಾಡೋಕ್ಕಾಗ ಪಕ್ಕ ಕೆಲಸ ಸವಲತ್ತು ಅಂದರೆ ಮಣ್ಣು ಹಾಕೋಂಥ ಕೆಲಸ, ಗುಂಡಿ ಹಾಕಿ ಮುಚ್ಚು, ಆಮೇಲೆ ಕಲ್ಲು ಪುಡಿ ತಂದು ಹಾಕ್ಸಿ, ಬಂಡೆ ಪುಡಿ. ಆದರೂ ಅದೇನಾಗಿದೆ ಜರಿ, ಅದು ನೀರು ಬಂದು ಎಲ್ಲ ರೋಡಲ್ಲಿ ಬರ್ತಿದ್ದು. ಆಮೇಲೆ ನಾವು ಗ್ರಾಮ ಪಂಚಾಯತಿಯಿಂದ ಅನುದಾನ ಇಟ್ಟು, NRJಲ್ಲಿ ಇಟ್ಟು, ಮತ್ತು ಗ್ರಾಮ ಪಂಚಾಯತ್ ಅನುದಾನ ಇಟ್ಟು 10 ಲಕ್ಷ ರೂಪಾಯಿ ರಸ್ತೆ ಮಾಡಿಕೊಟ್ಟಿವಿ. ಇವತ್ತು ಹೋಗಿ ನೋಡ್ಬೋದು, ಅಚ್ಚುಕಟ್ಟಾಗಿ ಚಂದವಾಗಿ ಕ್ವಾಲಿಟಿಯಾಗಿ ನಮ್ಮ ಚಿಚ್ಚಂದ್ರ ಭಟ್ರು ಕಂಟ್ರಾಕ್ಟ್ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ನಮಗೆ ಖುಷಿ ಉಂಟು. ಅಲ್ಲೇ ಕಾಲುವೆ ಬಾಗ್ಚರಣು ಮಾಡಿದ್ವಿ ನಾವು. ಮತ್ತು ಅಲ್ಲಿ ಕೆಲವರಿಗೆ ಮನೆಗೆ ರಾಜ್ ಕಾಲುವೆ ಒಂದು ಸೈಡು, ಅದು ಮೇಲಿನ ಗುಡ್ಡದಿಂದ ನೀರು ಬರೋದು, ಆಚೆ ಮನೆ ಅವರಿಗೂ ಪೈಪ್ ಹಾಕ್ಸ್ಕೊಟ್ಟಿದ್ವಿ ನಾವು, ಕೆಳಗೆ ಮೇಲೆ ಪೈಪ್ ಹಾಕ್ಸ್ಕೊಟ್ಟಿದ್ವಿ. ಆಮೇಲೆ ನಾವು ಇಲ್ಲಿ ಬಂದರೆ ಈ ಚರಂಡಿಗಳು ಸುಮಾರು ಕಡೆ ಚರಂಡಿಗಳು ಮಾಡಿದ್ವಿ. ಮತ್ತು ನೀವು ಕೇಳ್ದಂಗೆ ಈಗ JJM ಅಂತ ಹೇಳಿದರೆ, JJM ಅಚ್ಚುಕಟ್ಟಿನ ಒಂದು ಸ್ಕೀಮು. ಗ್ರಾಮ ಪಂಚಾಯತಿಗೆ ಅದೊಂದು ದೊಡ್ಡ ಅನುದಾನ ಬಂದರೆ ಅದು MLA ಹತ್ರ ಹೋದ್ರೂ ಮಾಡ್ಸೋಕ್ಕಾಗಲ್ಲ, ಅಷ್ಟು ಕೊಡಕ್ಕೆ ಬರಲ್ಲ. JJM ಕಾಮಗಾರಿ ನಿಮ್ಮ ಜೈಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಮರ್ಪಕವಾಗಿ ಕೆಲಸ ನಡೆದಿದೆಯಾ? ನಮ್ಮ ಭಾಗದಲ್ಲಿ ಅಚ್ಚುಕಟ್ಟಾಗಿ ಭಾಗವಹಿಸಿದ್ವಿ. ಯಾಕಂದರೆ ಸೀತಾಮಣದಿಂದ ಒಂದು ತರಬೇಕಿತ್ತು, ಸೀತಾಮಣದಿಂದ ಪೈಪ್ಲೈನ್ ಹಾಕ್ಸಿದ್ವಿ. ಸೀತಾಮಣದಿಂದ ಪೈಪ್ಲೈನ್ ತರತ್ತಿಗೆ ಅಲ್ಲಿ ಯಾರಿಗೆ ನೀರು ಬೇಕು ಅವರೇ ವಿರೋಧ ಮಾಡಿದ್ರು. ಯಾರಿಗೆ ನೀರು ಬೇಕು ಅವರೇ ವಿರೋಧ ಮಾಡಿದ್ರು. ಏನಂತ ಕೇಳಿದರೆ ನಮಗೆ ಜಮೀನಿಗೆ ನೀರು ಕಡಿಮೆ ಆಗುತ್ತೆ ಅಂತ. ನಾನು ಸುಮಾರು ಜನ ಕನ್ವಿನ್ಸ್ ಮಾಡಿದೆ, ಅಲ್ಲ ಮಾರ ನೀವು ಜಮೀನಿಗೆ ನೀರು ಕಡಿಮೆ ಆಗುತ್ತೆ, ಇಷ್ಟು ದಪ್ಪ ಬರುತ್ತೆ ನೀರು, ನಮ್ಮ ಪೈಪ್ ಇರೋದು ಇಷ್ಟು ದಪ್ಪ, 2 ಇಂಚಲ್ಲಿ ನೀವು ಮಾಡಿದರೆ ಬರೋದು ಏನು. ಈಗ ನಮ್ಮ ಮನೆಗೇನಿಲ್ಲ, ಅಲ್ಲಿ ಬಾಯಮ್ಮ ಅವ್ರ ಮನೆ ಉಂಟು, ಜಯರಾಮ ಮನೆ ಉಂಟು, ಅವರು ಕಾಲುವೆಯಲ್ಲಿ ಬರೋ ನೀರನ್ನು ಕುಡಿತಿದ್ರು. ಈ ಕಾಲುವೆಯಲ್ಲಿ ಬರುತ್ತಲ್ಲ, ಹಿಡಿದು ಚೊಂಬಲ್ಲಿ ತೆಗೆದು ಹಾಕಿ ಕುಡಿಯೋದವರು, ಕಸ ಸೋಸಿ. ಅದೇ ಭಾರಿ ಬೇಜಾರಾಗಿತ್ತು ಪಾಪ. ಅವ್ರಿಗೆ ಎಲೆಕ್ಷನ್ವಾಗ ಕೇಳಿದರು, ನಮಗೆ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡಿ, ನೀವು ಮತ್ತೆ ಏನೂ ಕೇಳಲ್ಲ ಅಂತ ಹೇಳಿದರು. ಒಂದೊಂದು ಮೇಲೆ ಮತ್ತೆ ಕೇಳ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ನಮಗೆ ಬೇಜಾರಾಗಿತ್ತು. ಈಗ ನಾವಾದ್ರೆ ಕುಡಿಯೋಕೆ ರೆಡಿ ಇಲ್ಲ, ನಾವು ಪೇಟೆಗೆ ಹೋದರೆ ಬಿಸಿನೀರು ತಗೊಂಡು ಕುಡಿತೀವಿ, 10 ರೂಪಾಯಿ ದುಡ್ಡು ಹೋದ್ರು ಅಂತ. ಅವ್ರು ಎಷ್ಟಂತ ಕುಡಿಬೋದು ಹಂಗಾದ್ರೆ.
ಅಂತ ನಾನು JJM ಆದಾಗ ಹೋದ್ವಿ. ಅವಾಗ ನಮ್ಮ ಶಿವಕುಮಾರ್ PDO ಸರ್ ಬಂದಿದ್ದರು. ಆವಾಗ ನಾವು ಹೇಳಿದ್ವಿ ಸರ್ ಹಿಂಗಾಗಿದೆ ಏನು ಮಾಡೋದಂತ. ಇಲ್ಲ ನಾವು ಎಸ್ಟೇಟ್ ಮಾಲೀಕರ ಹತ್ರ ಮಾತಾಡಿ ಅಂತ ನಾವು ಹೋಗಿ ಪಿಂಟೋ ಅವ್ರ ಹತ್ರ ಹೋಗಿ ಮಾತಾಡಿದ್ವಿ. ಅವರು ಎಸ್ಟೇಟಿಗೆ ಬಂದಿದ್ದರು, ಅವ್ರು ಬಸರಘಟ್ಟದಿಂದ ಇಲ್ಲಿ ಬಂದಿದ್ರು ಅವರು ಎಸ್ಟೇಟಿಗೆ. ಅವ್ರು ಮಾತಾಡಿದಾಗ ಆಯಿತು ಅವ್ರು ಹೇಳಿದರು ಸೀತಾಮನೆ ನಂದು, ಮೇಲ್ಗಡೆ ಕಾಲುವೆ ನಂದಲ್ಲ, ನೀವು ನೀರು ತಗೊಂಡು ಹೋಗಿ ಅಂತ ಹೇಳಿದರು. ಅದೊಂದು ಗ್ಯಾರಂಟಿ ಆಗಿತ್ತು. ಭಾರಿ ಹೇಳಿದರು ಅದು ಪೈಪ್ಲೈನ್ ತೆಗಿಯೋಕ್ಕೆ. ಆ ಪೈಪ್ಲೈನ್ ಶುರು ಮಾಡೋತ್ತಿಗೆ ಎಲ್ಲರೂ ವಿರೋಧ ಮಾಡಿದ್ರು, ಮಾಡಿ ಅಲ್ಲಿ ಜಗಳ ಮಾಡಿದರು. ನೀವು ಪೈಪ್ಲೈನ್ ತೆಗಿಬೇಕು. ನಾನು ಹೇಳ್ದೆ ಯಾವುದೇ ಕಾರಣಕ್ಕೆ ಪೈಪ್ಲೈನ್ ತೆಗಿಯೋಕ್ಕಾಗಲ್ಲ, ನಾವು ಇದು ನಮ್ಮ ಮೊದಲವಾಗಿ ಕೆಲಸ ಪೈಪ್ಲೈನ್ ಕುಡಿಯೋ ನೀರಿಗೆ ಇದು ಮಾಡಲೇಬೇಕಾಗುತ್ತೆ ಅಂತ ಮಾಡಿದಾಗ ಎಲ್ಲರೂ ಹೇಳಿದರು ಇಲ್ಲ ಆಗೋದೇ ಇಲ್ಲ ಅಂತ. ದೇವ್ರ ದಯಿಂದ ಆ ಪೈಪ್ಲೈನ್ ಮಾಡಿದ್ವಿ ನಾವು. ಚೆನ್ನಾಗಿ ಬಂತು ನೀರು ಬಂದು ಯಾರು ವಿರೋಧ ಮಾಡ್ತಿದ್ರು ಆಮೇಲೆ ಬಂದು ಹೇಳಿದೆ ನಂದೇನಿಲ್ಲ ಕಣ, ಅವ್ನು ಹೇಳಿದಕ್ಕೆ ನಾನು ಮಾಡಿದೆ ಕಣ ಅಂತ. ನಂದೇನಿಲ್ಲ ಕಣ, ಇವನು ಹೇಳಿದಕ್ಕೆ ಮಾಡಿದಂತ. ಇವತ್ತೆಲ್ಲ ಅಚ್ಚುಕಟ್ಟಾಗಿ JJMಲ್ಲಿ ಚೋಡಿಕಟ್ಟೆಗೆ ನೀರು ಹೋಗ್ತಾ ಉಂಟು. ಅದು ಒಂದಾಯಿತು. ಎರಡೆಂದು ನಮ್ಮ ಚೋಡಿಕಟ್ಟೆ ಇಡೀ ಸರ್ವಣ್ಣನಲ್ಲಿ ಒಳ್ಳೆ ನೀರು ಬರ್ತಾ ಉಂಟು. JJMಲ್ಲಿ ಒಳ್ಳೆ ಕೆಲಸ ಆಗಿದೆ. ಕೆಲಸ ಮಾಡೋಕ್ಕೆ ಕಾರಣ ಏನು ಗೊತ್ತಾ, ಕಂಟೆಂಟ್ ಅವನು ವಹಿಸ್ಕೊಂಡು ಅವನಿಗೆ ದುಡ್ಡಿನ ಮೇಲೆ ಬರ್ತಾನೆ. ಅವನಿಗೆ ಹಂಗೆ ಒಟ್ಟಾಸಿ ಕೆಲಸ ಮಾಡಬೇಕು, ಕಲೆಕ್ಷನ್ ಕೊಡಬೇಕು, ಹೋಗ್ಬೇಕು, ಅವನಿಗೆ ದುಡ್ಡು ಆಗಬೇಕು ಒಟ್ಟು. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾನು ಗ್ರಾಮ ಪಂಚಾಯತ್ ಸದಸ್ಯರುಗಳಾಗಿ ಯಾರು ಇರ್ತಾರೆ ಯಾವುದೇ ಪಾರ್ಟಿ ಇರಲಿ ಅವ್ರ ನೇತೃತ್ವ ತಗೊಬೇಕದು. PDO ಅವ್ರು ಇರ್ತಾರೆ, PDO ಅವ್ರದ್ದು ಕೊಡ್ತಾರೆ. ಅವ್ರು ಹೇಳ್ತಾರೆ ನಮಗೆ ಪಂಚಾಯತಿ ನೀವು ಪೈಪ್ಲೈನ್ ತೋರಿಸಂಕಂತ. ನಾವು ಮತ್ತೆ ಬಂದ ಇಟ್ಟಾಗಿ ತಗೊಬಂದು ಹೊಡೆದ ಪೈಪ್ಲೈನ್. ನಾನು ಹೇಳ್ದೆ ನೋಡಿ ಪೈಪ್ ಹೊಡಿಬೇಡ ಅಂತ. ಇಲ್ಲ ನಾವು ಹಿಂಗೆ ಹೊಡಿಯೋದಂತ ನಾನು ನಿಲ್ಲಿಸಿದೆ ಕೆಲಸ ನಿಲ್ಲಿಸ್ಬಿಟ್ಟೆ ನಾನು. ನೀನು ಹಾಕಿದ್ರೆ ನಾಳೆಯಿಂದ ಕೆಲಸ ಮಾಡಿ ನಿನ್ನ ಗಾಡಿ ಇರೋಲ್ಲ, ಇಲ್ಲಿ ಬೆಂಕಿ ಹಾಕ್ಬಿಡ್ತೀನಿ ಗಾಡಿ ತೆಗಿ ಅಂತ ಹೇಳ್ದೆ. ಆಮೇಲೆ 1 ವಾರ ಬಿಟ್ಟು ಮತ್ತೆ ಬಂದ ಇಂಜಿನಿಯರ್ ಎಲ್ಲ ಬಂದ. ನೋಡಿ ಸರ್ ನನ್ನೇನು ಪ್ರಾಬ್ಲಮ್ ಇಲ್ಲ, ನಾವು ಏನು ಹೇಳ್ತೀವಿ ಜನಗಳಿಗೆ ಅವ್ನ ತಕ್ಕ ನೀವು ಕೆಲಸ ಮಾಡ್ಬೇಕಂದ್ವಿ. ಅಚ್ಚುಕಟ್ಟೆ ಕೆಲಸ ಮಾಡಿ ಇವತ್ತು ನಮ್ಮ ಚೋಡಿಗಟ್ಟೆ ಯಶಸ್ವಿಯಾಗಿ ಕೆಲಸ ಮಾಡ್ಯಾರ. ಮಳಿಗೆಯಲ್ಲಿ ಮಾಡಿದ್ವಿ ಹೊಸತೋಟದಲ್ಲಿ, ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಏರಿಯಾದಲ್ಲಿ. ಮತ್ತು ಇಲ್ಲೇ ಹಿರಗುಡ ರೋಡ್ ಇದು 1 ಇಂಚ್ ಪೈಪ್ ಲೈನ್ ತೆಗೆದು 2 ಇಂಚ್ ಪೈಪ್ ಲೈನು 24 hours ನೀರು ಬರುತ್ತೆ. ಈಗ ಯಾರಿಗೂ ಒಂದು ವಾಲ್ವ್ ಇಡಲಿಲ್ಲ ಎಲ್ಲೋ, ನೀವು ಬೇಕಾದ್ರೆ ನೋಡಿಬೇಕಾರೆ ಒಂದು ವಾಲ್ವ್ ಇಡಲಿಲ್ಲ, 24 hours ನೀರು ಹೋಗುತ್ತೆ ಎಲ್ಲ ಮನೆಗೂ. ಮತ್ತು ಟ್ಯಾಂಕಿ ಮಾಡಿದ್ದಾರೆ, 25,000 ಟ್ಯಾಂಕಿ ಆಗಲಿ ಚೆನ್ನಾಗಾಗಿದೆ. ಮತ್ತು ವಿನಾಯಕ ನಗರದಲ್ಲಿ ಟ್ಯಾಂಕಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಟ್ಯಾಂಕಿ ಮಾಡಿದ್ದಾರೆ, ಪೈಪ್ ಲೈನು ಮಾಡಿದ್ದಾರೆ. ನಮ್ಮದು ಉದ್ದೇಶ ಏನಂದರೆ ಈಗ ನೀರು ರೆಡಿ ಉಂಟು, 2 ಬೋರರ್ ಹೊಡೆದಿದ್ದಾರೆ, 2 ಬೋರ್ ಫೈಲ್ ಆಗಿದೆ. ಇಲ್ಲಿ ಸಿಮೆಂಟ್ ಎಲ್ಲ ಹತ್ರ 16 ಅಡಿದು 25 ಅಡಿ ಬಾವಿ ಮಾಡಿ ಅಂತ ಡಿಮ್ಯಾಂಡ್ ನಮ್ಮದು. ಮಾಡಿ ನಮಗೆ 1 ಕೊಡ ಆದರೂ ಚೋಡಿಕಟ್ಟೆ ವಿನಾಯಕ ನಗರ ಅವರಿಗೆ ಅಲಗೇಶ್ವರ ಅವರಿಗೆ ಒಳ್ಳೆ ನೀರು ಕೊಡಬೇಕಂತ. ನೀವು 10 ಕೊಡ ಕೊಡಿ ನೀರು ಒಳ್ಳೆ ಕೊಡಿ ಅಂತ. ನಮ್ಮದು ಏನಂದ್ರೆ ಗ್ರಾವಿಟಿ ನೀರು, ಅದು ಈ ಮಳೆಗಾಲ ಇಡೀ ಕೆಂಪು ನೀರು, ಅದು ಕುಡಿಯೋಕ್ಕಾಗಲ್ಲ ಪಾಪ. ಹಾಗಾಗಿ ಅದೇ ರೀತಿಯಲ್ಲಿ ಈಗ ನೀವೆಲ್ಲ ನಿಮ್ಮ ಅವಧಿಯಲ್ಲಾಗಿದ್ದ ಅಭಿವೃದ್ಧಿ ಕೆಲಸಗಳ ಸಂಪೂರ್ಣಪಟ್ಟೆ ನೀಡಿದರೆ, ಅದೇ ರೀತಿಯಲ್ಲಿ ಈಗ ಮುಂದೆಯೂ ಕೂಡ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಮತ್ತೊಮ್ಮೆ BJP ಬೆಂಬಲಿತ ಬೋರ್ಡ್ ಜೈಪುರ ಗ್ರಾಮ ಪಂಚಾಯತಿಯಲ್ಲಿ ಬರುವ ವಿಶ್ವಾಸ ಇದೆಯಾ ನಿಮಗೆ? 100% ನಮ್ಮ ವಿಶ್ವಾಸ ಉಂಟು. ಜನರು ನಿಮ್ಮ ಕೈ ಹಿಡಿತಾರ? ಜನರು ಕೈ ಹಿಡಿತಾರೆ, 100ಕ್ಕೆ 100 ಕೈ ಹಿಡಿತಾರೆ. ಅಭಿವೃದ್ಧಿ ಕೆಲಸ ಮಾಡಿದ್ವಿ ಯಾರಿಗೂ ಆಗಲಿ. ನಾವು ಒಂದು ಗ್ರಾಮ ಪಂಚಾಯತಿ ಒಳಗೆ ಈ ಸುತ್ತು ಆಗಲಿ, ಒಂದು ಯಾವುದೇ ಡಾಕ್ಯುಮೆಂಟ್ ಬಂದಾಗ, NOC ಬಂದಾಗ ಸಮಸ್ಯೆ ಇದ್ದವು ನಾವು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಶಿವಕುಮಾರ್ ಅಂತ PDO ಇದ್ದಾರೆ. ಈಗ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡ್ತಾರೆ. ಯಾರೇ ಬಂದು ಏನಪ್ಪ ನಿಮ್ಮ ಕೆಲಸ ಆಗಬೇಕು, ಏನಾಗಬೇಕು ಹೇಳಿ ಅಂತ ಗೌರವವಾಗಿ ಕರೆದು ಕೂಡಿಸಿ ಮಾತಾಡಿಸಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. 1 2 ಗ್ರಾಮ ಪಂಚಾಯತಿಯಲ್ಲಿ ನಾವು ಇದ್ದ ಅಧ್ಯಕ್ಷರಾದಾಗ ಅಷ್ಟೇ. ಯಾಕೆಂದರೆ ನೋಡಿ, ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದು, ನಾವು ಆಗಿದ್ದು ನಮ್ಮ 4 ಜನ ಅಧ್ಯಕ್ಷರಾಗಿದ್ದರು. ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ವಿ ಮಕ್ಕಳಿಗೆ, SC ST ಅನುದಾನದಲ್ಲಿ ಸ್ಕಾಲರ್ಶಿಪ್ ಕೊಟ್ಟಿದ್ವಿ. SC STಯಲ್ಲಿ ನಾವು ಹಳೆ ಮನೆ ರಿಪೇರಿ ಕೊಡಿ. ಸರ್ಕಾರ ಏನು ಹೇಳುತ್ತೆ ಅಂದರೆ ಹಳೆ ಮನೆ ರಿಪೇರಿ ಕೊಡಬೇಡಿ, ಹೊಸ ಹಳೆ ಮನೆಗೆ ಅರ್ಜಿ ಹಾಕಿ ಅಂತ. ನಾವು ಜನಗಳು ಬಂದಾಗ ಅವ್ರಿಗೆ ಸಹಕಾರ ಕೊಡಬೇಕಂತೇಳಿ SC ST ಅವರಿಗೆ 10,000 ರೂಪಾಯಿ ಹಳೆ ಮನೆ ರಿಪೇರಿ ಕೊಟ್ಟಿದ್ವಿ. 3 ಏನಂದರೆ SC STಗೆ ಶವ ಸಂಸ್ಕಾರ ಕೊಟ್ಟಿದ್ವಿ. ಶವ ಸಂಸ್ಕಾರ ಎಲ್ಲೂ ಇಲ್ಲ, ಎಲ್ಲಿ ಕೊಡೋಕ್ಕೆ ಮೊದಲು ರಾಜ್ಯದಲ್ಲಿ ನಾಡೆ ಕಚೇರಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ 5,000 ರೂಪಾಯಿ ಕೊಡ್ತಿದ್ರು ಶವ ಸಂಸ್ಕಾರ. ಈಗ ಅದು ನಿಲ್ಲಿಸಿದ್ದಾರೆ. ಅದು ನಿಲ್ಲಿಸ್ಮೇಲೆ ನಾವೇನು ಮಾಡ್ತೀವಿ, 3,000 ರೂಪಾಯಿಂದ 3,000 ರೂಪಾಯಿ ಗ್ರಾಮ ಪಂಚಾಯತಿ SC ST ಅವ್ರಿಗೆ ಮಾತ್ರ. ಇದು ಕ್ಲಿಯರ್ ಇರ್ತದೆ, ಮತ್ತು ಎಲ್ಲರೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ SC ST ಅವರಿಗೆ ಅನುದಾನದಲ್ಲಿ SC ST 3,000 ರೂಪಾಯಿ ಇದು ಕೊಡ್ತೀವಿ. ಆಮೇಲೆ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಾಗ ಹಿಂದೂ ರುದ್ರಭೂಮಿ ಇದ್ದಿಲ್ಲ. ಇದು ಭಾರಿ ಇವತ್ತು ಕೇಸ್ ನಡೀತಾ ಉಂಟು. ಕೊರೋನಾ ಟೈಮಲ್ಲಿ ಸುಡೋಕ್ಕೆ ಬಿಡ್ತಿದ್ದಿಲ್ಲ, ಕೊರೋನಾ ಟೈಮಲ್ಲಿ ಸುಡೋಕ್ಕೆ ಬಿಡ್ತಿಲ್ಲ ಏನ. ನಾವು ಏನು ಮಾಡಿ, ನೀವು ಅವ್ರು ತಂದಿದ್ದು 5 ಕುಂಟೆ ಮಾತ್ರ ಸ್ಟೇ ತಂದಿದ್ರು, ಇಂಗೇಜ್ ನಾಟಿ ತಂದಿದ್ರು, ಹೆಣ ಸುಡಬಾರ್ದಂತ. ನಾವು ಆ ಜಾಗ ಬಿಟ್ಟು ಇಲ್ಲಿ ಇದು ಮಾಡ್ತಿದ್ವಿ, ಆ ಒಳೆ ಬದಿಯಲ್ಲಿ ಖರಾಬ್ ಜಾಗದಲ್ಲಿ ನಾವು ಹೆಣ ಸುಡ್ತಿದ್ವಿ. ಇವತ್ತು ನಾವು ಅದು ಸ್ಟೇ ಫೈಲ್ ಮಾಡಿ ಸ್ಟೇ ವಿಕೆಟ್ ಮಾಡಿಸಿ ಗ್ರಾಮ ಪಂಚಾಯತಿ ಮತ್ತು 1000 ಜನ ಸೇರಿ ಎಲ್ಲ ಅದು ನಾವು ಒಂದು ಲಾಯರ್ ಇಟ್ಟಿದ್ವಿ, ಗ್ರಾಮ ಪಂಚಾಯತ್ ಒಂದು ಲಾಯರ್ ಇಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ 2 ಲಾಯರ್ಗಳು ಫೇಸ್ ಮಾಡಿ ಆ ಸ್ಟೇ ಮತ್ತು ಇದನ್ನು ವಿಕೆಟ್ ಮಾಡಿಸಿ ಇವತ್ತು ಅಚ್ಚುಕಟ್ಟಾಗಿ
ಹಿಂದೂ ರುದ್ರಭೂಮಿ ಕಟ್ಟಿದ್ವಿ. ಆ ಹಿಂದೂ ರುದ್ರಭೂಮಿಗೆ ಜಯಪುರ ನಾವು ಗ್ರಾಮ ಪಂಚಾಯತ್ ಅನುದಾನ ಸಾಕಾಗದೆ ಜಯಪುರದ ಒಂದು 5-6 ಜನ 10 ಜನ ಸೇರಿ ಸ್ವಲ್ಪ ದಾನಿಗಳು ಸೇರಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅದಕ್ಕೆ ಹಿಂದೂ ರುದ್ರಭೂಮಿಗೆ ಕರೆಂಟ್ ಸತ ಮಾಡಿಸಿದ್ವಿ. ಈಗ ರಾತ್ರಿ ಯಾರಾದ್ರು ಬಂದರೆ ಈಗ ಎಷ್ಟು ಹೊತ್ತು ಏನೋ ತೆಗೀತು ಅಂತ ಹೇಳೋಕ್ಕಾಗಲ್ಲ. ರಾತ್ರಿ ಲೈಟ್ ಮೊಬೈಲ್ ಲೈಟ್ ಸಾಕಾಗಲ್ಲ, ಟಾರ್ಚ್ ಇಟ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಒಂದು 50-60 ಸ್ವಲ್ಪ ಖರ್ಚು ಮಾಡಿಸಿ ಅನುದಾನ ಸ್ಥಳೀಯ ಎಲ್ಲರೂ ಖರ್ಚು ಎಲ್ಲ ಹಾಕಿ ಅದು ಮಾಡಿಸ್ಕೊಟ್ಟಿದ್ದಾರೆ. ದಾನಿಗಳು ಸೇರಿ ಕರೆಂಟ್ ಲೈನ್ ಮಾಡಿಸ್ಕೊಟ್ಟಿದ್ದಾರೆ. ಅಚ್ಚುಕಟ್ಟಾಗಿ ಹಿಂದೂ ರುದ್ರಭೂಮಿ ಇದೆ. ಮತ್ತು ನಾವು ಅಧ್ಯಕ್ಷ ಆದಾಗ ಮತ್ತೆ ನೋಡಿ SC/ST ಅವ್ರಿಗೆ ಮತ್ತು ಟೈಲರ್ ಮಿಷಿನ್ಗಳು ಕೊಟ್ಟಿದ್ವಿ. ಕೆಲವರು ಡಿಗ್ರಿ ಆಗಿರುತ್ತೆ ಪಾಪ, ಅವ್ರಿಗೆ ಏನು ಕೆಲಸ ಆಗಿರಲ್ಲ ಮನೇಲಿ, ಅದು ಬಟ್ಟೆ ಅದು ಹೊಲ್ದು ಏನೋ ಜೀವನ ಮಾಡೋಕ್ಕಂತ ಹೇಳಿ ಟೈಲರ್ ಮಿಷಿನ್ಸ್ ಅಂತ ಕೊಡಿಸಿದ್ವಿ. ಮತ್ತು ನಮ್ಮಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಈ ಯಾರು SC/ST ಇರ್ತಾರೆ, ಈ ಕಿಡ್ನಿ ಫೈಲರ್ ಆಗಿರ್ತಾರೆ ಕೆಲವರು, ಡಯಾಲಿಸಿಸು, ಮೆಡಿಸನ್ನು, ಯಾವುದೇ ಕೆಲಸಕ್ಕೆ ಬಂದರೂ ನಾವು 5,000 ರೂಪಾಯಿನ ದುಡ್ಡು ಕೊಡ್ತೀವಿ. ಅದೆಲ್ಲ ಸೇರಿ ಹೆಲ್ತ್ ಇಶ್ಯೂಗೆ ಅದೆಲ್ಲ ಸೇರಿ ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ನಾವು ಜನಗಳಿಗೆ ಕೊಟ್ಟಿದ್ದೇವೆ. ಹಂಗಾಗಿ ಮತ್ತು ಗ್ರಾಮ ಪಂಚಾಯತಿ ನಮ್ಮ BJP ಗ್ರಾಮ ಪಂಚಾಯತಿ ಬೆಂಬಲ ಮಾಡ್ತಾರೆ ಅಂತ ಅಭಿಪ್ರಾಯ ಉಂಟು. ಓಕೆ ಸಂಪತ್ತರು, ಅದೇ ರೀತಿಯಲ್ಲಿ ಜೈಪುರದ ರಸ್ತೆ ಅಗಲೀಕರಣದ ವಿಚಾರ ಬಹು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ರಸ್ತೆ ಅಗಲೀಕರಣ ಆಗಬೇಕೆನ್ನುವುದು ಬಹು ವರ್ಷಗಳ ಬೇಡಿಕೆ ಆಗಿತ್ತು. ಈಗ ರಸ್ತೆ ಅಗಲೀಕರಣದ ಕಾಮಗಾರಿ ನಡೀತಿರುವಂಥದ್ದು. ರಸ್ತೆ ಅಗಲೀಕರಣದಿಂದ ಜೈಪುರದ ಅಭಿವೃದ್ಧಿಗೆ ಎಷ್ಟು ಅನುಕೂಲಕರವಾಗಿದೆ? ಜೈಪುರದಲ್ಲಿ ರಸ್ತೆ ಕೆಲವರಿಗೆ ಅನ್ಯಾಯ ಆಗಿದೆ. ಕೆಲವರು ಹಿಂದ್ಗಡೆ ಮನೆ ಇತ್ತು, ಜಾಗ ಇದ್ದಿಲ್ಲ, ನಾವು ಒಪ್ಪುವಂಥ ಕೆಲಸನೇ. ಕೆಲವರಿಗೆ ಒಳ್ಳೆಯದಾಗಿದೆ. ಜೈಪುರ ಅಭಿವೃದ್ಧಿ ಆಗುತ್ತೆ, 100% ಅಭಿವೃದ್ಧಿ ಆಗುತ್ತೆ. ಹೊಸ ಬಿಲ್ಡಿಂಗ್ ಆದ ತಕ್ಷಣ ಅನ್ಯಾಯ ಆಗುತ್ತೆ. ಏನಂದರೆ ಕೆಲವೊಂದು 30 ವರ್ಷ 40 ವರ್ಷ ಒಂದು ಅಂಗಡಿ ಬಂದು ಜೀವನ ನಡೆಸ್ತಿದ್ರು, ಸಣ್ಣ ಪುಟ್ಟ ವ್ಯಾಪಾರ ಮಾಡಿ. ಅವರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಹೇಳೋದು ಏನಂದರೆ ಅವರಿಗೆ ಸ್ವಲ್ಪ ವೆಯ್ಟ್ ಮಾಡಿದರೆ ಅದೇ ಜಾಗದ ಅವ್ರಿಗೆ ಮಾಡಿಕೊಡ್ತಾರೆ ಅವರಿಗೆಲ್ಲರಿಗೂ. ಆದರೆ ಜೈಪುರ 100% ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ಇವತ್ತು ಯಾವುದೇ ಒಂದು ಹೋಟ್ಲ್ ಇರಲಿ, ಯಾವುದೇ ಒಂದು ಬಟ್ಟೆ ಅಂಗಡಿ ಆಗಲಿ, ಯಾವುದೇ ಒಂದು ಐಟಮ್ ತಗೊಳ್ಬೇಕಾದ್ರೆ ಈ ಕೊಪ್ಪದಿಂದ ಹಿಂಗೆ ನೋಡ್ತಾರೆ ಅಂಗಡಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಿ ಕೊಪ್ಪನೋ ಸಿಂಗೇರಿಯೋ ಬಾಡಿಂದರೋ ಹೋಗ್ತಾರೆ. ಯಾಕಂತ ಕೇಳಿದ್ರೆ ಪಾರ್ಕಿಂಗ್ ಇಲ್ಲ ಮಾರೆ, ಪೊಲೀಸರು ಎಲ್ಲಿ ಬಂದು ಫೈನ್ ಹಾಕ್ತಾರಂತ. ನೀವು ಫೈನ್ ಅಂದರೆ ಸಾಕು, ಜನಗಳು ನಿಲ್ಲಿಸಲ್ಲ, ಹೌದಲ್ವಾ? ಹಂಗಾಗಿ ನೆಕ್ಸ್ಟ್ ಇದಕ್ಕೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 25-30 ವರ್ಷಕ್ಕೆ ಏನು ತೊಂದರೆ ಇಲ್ಲ. ಓಕೆ ಸಂಪತ್ ಅವರೇ, ಅದೇ ರೀತಿಯಲ್ಲಿ ಈಗ ನೀವು ಕೂಡ ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿ ಅಧ್ಯಕ್ಷ ಆಗಿದ್ದೀರ, ಮತ್ತೊಮ್ಮೆ 2ನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸಂಪತ್ ಕುಮಾರ್ ಅವ್ರನ್ನ ನೋಡ್ಬೋದಾ? ನಮ್ಮದೇನಿಲ್ಲ, ಕಾರ್ಯಕರ್ತರು ನಮ್ಮ ಮುಖಂಡಗಳು ಏನು ಹೇಳ್ತಾರೆ ಅದ್ರ ಮೇಲೆ ನಿರ್ಧಾರ. ಓಕೆ, ವೈಯಕ್ತಿಕವಾಗಿ ಸಂಪತ್ ಕುಮಾರ್ ಅವ್ರಿಗೆ ಏನು ಆಸಕ್ತಿ ಇದೆ? ನಮ್ಮದೇ ವೈಯಕ್ತಿಕ ಏನಿಲ್ಲ, ನಮ್ಮಲ್ಲಿ ಕಾರ್ಯಕರ್ತ ನಾಳೆ ನಿಲ್ಬೇಕಾದ್ರೆ ನಿಲ್ತೀವಿ, ಇಲ್ಲ ಅಂದರೆ ಇಲ್ಲ. ಇನ್ನು ಯಾರು ನಾವು ಮಾಡ್ತೀವಿ, ನಮಗೊಂದು ಅವಕಾಶ ಮಾಡ್ಕೊಂಡಿದ್ದು ಅವ್ರಿಗೆ ನಾವು ಬಿಟ್ಕೊಡಕ್ಕೆ ತಯಾರಿದ್ದೀವಿ. ಓಕೆ, ಅಂದರೆ ಜೈಪುರ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರಾಗಿ ನಿಮ್ಮದೇ 5 ವರ್ಷಗಳ ಕಾಲ ಬೋರ್ಡ್ ಇದ್ದಂಥದ್ದು. ಇಂಥ ಸ್ಥಳದಲ್ಲಿ ಜನರ ಬೇಡಿಕೆಗಳನ್ನು ನೀವು ಚುನಾವಣೆ ಸಂದರ್ಭದಲ್ಲಿ ನೀಡಿದಂಥ ಆಶ್ವಾಸನೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿದ್ದೇವೆ ಅಂತ ಅನ್ಸುತ್ತಾ ನಿಮಗೆ? ನಿಮಗೆ ಈಗ ಹೇಳಿದೆ, ಗಲ್ದುರ್ಗ ನಮಗೆ ಹೋದಾಗ ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಹಿಂದೂ ರುದ್ರಭೂಮಿ ವ್ಯವಸ್ಥೆ, ಚೋಡಿಕಟ್ಟೆ ಕರೆಂಟಿನ ವ್ಯವಸ್ಥೆ, ಚರಂಡಿಗಳು, ಜನಗಳು 90% ಮಾಡಿದಂಥ ಹಕ್ಕುಪತ್ರಗಳು. ಚೋಡಿಕಟ್ಟೆಗೆ 90% ಹಕ್ಕುಪತ್ರ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ರು. ನಾವು ಈಗ ಅಧಿಕಾರಿಗಳ ಹತ್ರ ಮಾತಾಡಿಸಿ, ಫಾರೆಸ್ಟ್ ಅವ್ರ ಹತ್ರ ಮಾತಾಡಿಸಿ ಎಲ್ಲ ಮಾತಾಡಿಸಿ ಇವತ್ತು 25 ಹಕ್ಕುಪತ್ರವನ್ನು ಕೊಡೋಂಥ ಕೆಲಸ ಮಾಡಿಸಿದ್ವಿ. 90% ಇನ್ನೊಂದು 25 ಹಕ್ಕುಪತ್ರ ಕೊಟ್ಟೆ ಅಂದರೆ ಚೋಡಿಕಟ್ಟೆ ಎಲ್ಲ 90% ಆಗಿದೆ. 50 ಉಂಟು, ಅದು ಕಮಿಟಿ ಉಂಟು. ಅದ ಮೇಲೆ ನಾವೇಳಿದ ಈಗ ನಾವು ಸರ್ಕಾರ ಉಂಟು, ಈಗ ತಾಲ್ಸರ್ ಇದ್ದಾರೆ. ಈಗ ನೋಡಿ, ಈಗಿನ ತಾಲ್ಸರು ನಾವು ದೂರಲ್ಲ, ಮೊದಲು ತಾಲ್ಸೋದು ಒಳ್ಳೆ ಕೆಲಸ ಮಾಡಿದ್ರು. ನಾವು ಹೋದಾಗ ರೆಸ್ಪೆಕ್ಟ್ ಕೊಟ್ಟು 25,000 ಚೀಟ್ ಕೊಡಿಸ್ಬೇಕಾದ್ರೆ ಭಾರಿ ಪ್ರಯತ್ನ ಪಡಬೇಕು. ಅವರು ನಾವು ಭಾರಿ ಏನು ಖರ್ಚು ಮಾಡಿ ಅಂತ ತಗೊಂಡು ಅಂತ ಹೇಳೋಕ್ಕಾಗಲ್ಲ. ಏನು ಸರ್ಕಾರ ಕಟ್ಟಿ ನಮ್ಮ ಅಧಿಕಾರ ಒಳ್ಳೆ ಸ್ಪಂದಿಸಿ ಮಾಡ್ಯಾರೆ. ಮತ್ತು ಜನಗಳು ಏನು ಕೇಳ್ತಾ ಅಂದರೆ, ನೀವು ಬೇಡಿಕೆ ಇರುತ್ತೆ, ನಮ್ಮ ಅದರಲ್ಲಿ 50% 70% ಆದರೂ ಈಡೇರಿಸಿದರೆ ಮುಂದಿನ ಇದಕ್ಕೆ ನಮಗೆ ಬೆಂಬಲ ಕೊಡ್ತಾರೆ ಜನಗಳು. ಓಕೆ, ಹಾಗೆ ಸಂಪತ್ ಅವರೇ, ನೀವು ಒಂದು ಕಡೆಯಲ್ಲಿ ಚುನಾವಣೆ ರಾಜಕೀಯ ಇದಾದರೆ, ಇನ್ನೊಂದು ಕಡೆ ಪಕ್ಷ ಸಂಘಟನೆಯನ್ನು ಕೂಡ ತೊಡಗಿಸ್ಕೊಂಡಿರುವಂಥದ್ದು ಕೊಪ್ಪ ತಾಲೂಕು BJP ಏನು ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾಗಿ ಕೂಡ ನೀವು ಸಂಘಟನೆಯಲ್ಲಿ ಇದ್ದೀರಾ. ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷದಲ್ಲಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ನಮ್ಮ ಕಡೆ ಪಕ್ಷ ಚೆನ್ನಾಗಿ ಉಂಟು. ನಮ್ಮದು ಪಂಚಾಯತ್ ನಮಗೆ ಯಾರೇ ಫೋನ್ ಮಾಡಿದ್ರು ನಾವು ಈ ಥರ ತೊಂದರೆ ಆಗಿ ನಾವು ಅಲ್ಲಿ ಹೋಗಿ ಭಾಗವಹಿಸ್ತೀವಿ. ಏನೇ ಪ್ರತಿಭಟನೆ ಇದ್ರೂ ನಾವು ನಿಂತು ಎದುರಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಈ ಪ್ರತಿಭಟನೆ ಮಾಡೋದು ನಾವೇ ಕೆಲಕ್ಕಾಗಿ, ಎದುರಿಸೋಕ್ಕಲ್ಲ. ಇದು ಏನು ಮಾಡ್ತಾರೆ, ಪ್ರತಿಭಟನೆ ಹಕ್ಕಿನಂಥ ಕೆಲಸ ಮಾಡ್ತಾರೆ. ಈಗ ಅವ್ರಿಗೆ ಕೆಲಸ ಮಾಡೋಕ್ಕಾಗ ಒಪ್ಪಬೇಕಾಗುತ್ತೆ. ಈಗ ಪ್ರತಿಭಟನೆ ಮಾಡೋದು ಅಂತಕ್ಕೆ ನಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ, ನಮಗೆ ಕೆಲಸ ಮಾಡಿಕೊಡಿ ಅಂತ. ಇದು ಪ್ರತಿಭಟನೆ ಹಕ್ಕು ಇಡೋಂಥ ಕೆಲಸ ಮಾಡ್ತಿದ್ದಾರೆ. ಈಗ ನಾವು ಅದಕ್ಕೆಲ್ಲ ನಾವು ತಲೆ ಕಟ್ಸ್ಕೊಳಲ್ಲ. ನಾವು ಹೋರಾಟ ಮಾಡ್ಕೊಂಡೆ, ಮೊದಲಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ,
ಮುಂದೆ ಹೋರಾಟ ಮಾಡಿ ನ್ಯಾಯವನ್ನು ಕೊಡಿಸೋವಂಥ ಕೆಲಸವನ್ನು ಮಾಡ್ತೀವಿ. ಓಕೆ ತಾಲೂಕು ಒಳಗೆ ಏನೇ ಇದ್ದರೂ ನಾವು ಕೆಲಸವನ್ನು ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆ ಸಂಪತ್ತರೆ, ಕೊನೆಯದಾಗಿ ನಿಮ್ಮ 5 ವರ್ಷಗಳ ಕಾಲ ಸದಸ್ಯರಾಗಿ ನಿಮ್ಮ ಒಂದು ಅವಧಿಯಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡೋ ಅವಕಾಶ ಸಿಕ್ತು. ಹಾಗೆ ಎಲ್ಲ ವಿಚಾರಗಳ ಕುರಿತಾಗಿ ಜೈಪುರದ ಜನತೆಗಾಗಿರ್ಬೋದು, ನಿಮಗೆ ಮತವನ್ನು ಹಾಕಿದ ಮತದಾರರಿಗೆ, ನಿಮ್ಮ ವಾರ್ಡ್ನ ಜನತೆಗೆ, ಹಾಗೆ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ, ಮುಖಂಡರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಪಕ್ಷ ನಮಗೆ ಸೀಟ್ ಕೊಟ್ಟಿದೆ, ಮುಖಂಡರು ಕಾರ್ಯಕರ್ತರು ಸೀಟ್ ಕೊಟ್ಟಿದ್ದಾರೆ. ಅವ್ರು ನನ್ನ ಪ್ರಕಾರ ಯಾವುದೇ ನೋವಾದಂಥ ಕೆಲಸ ಮಾಡಿಲ್ಲ. ಏನೋ ನೋವಾದ ಏನಾಗಿದ್ದರೆ ಶ್ರಮೆ ಇರಲಿ ಅಂತ ನಿಮ್ಮ ಮೂಲಕ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಈಗ ಎಲ್ಲದೂ ಕೆಲಸ ಮಾಡೋಕ್ಕಾಗಲ್ಲ. ಹೌದು, 100ಕ್ಕೆ 100 ನಾವು ಮಾಡಿ ತೀರಿಸ್ತೀವಿ ಅಂತ ಹೇಳೋಕ್ಕೆ ಯಾವುದೂ ಸಾಧ್ಯ ಇಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೆ ಆ ಕೆಲಸ ಮಾಡಿದ್ದೀವಿ. ಏನೋ ಸಣ್ಣ ಪುಟ್ಟ ಮಾಡಿ ಬೇಜಾರಾಗಿದೆ, ಶ್ರಮೆ ಇರಲಿ ಅಂತ ನಾವು ನಿಮ್ಮ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀವಿ. ಸಂಪತ್ತರೆ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮೊದಲ ಬಾರಿ ಸದಸ್ಯರಾದ ವಿಚಾರ, ಮೊದಲ ಬಾರಿ ಸದಸ್ಯರಾಗಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಿದ್ರಿ, ಮೊದಲ ಅವಧಿಯಲ್ಲಿ ಅಧ್ಯಕ್ಷ ಆಗುವಂಥ ನಿಮಗೆ ಅವಕಾಶ ಸಿಕ್ಕಿರುವಂಥದ್ದು, ಅಧ್ಯಕ್ಷರಾಗಿ ನಿಮ್ಮ ಒಂದು ಜೈಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, JJMನ ವಿಚಾರ ಆಗಿರ್ಬೋದು, ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆಗಳನ್ನ ಬಗೆಹರಿಸಿದ ವಿಚಾರ ಆಗಿರ್ಬೋದು, ಹಕ್ಕುಪತ್ರಗಳನ್ನು ರೆಡಿ ಮಾಡಿಸಿದ ವಿಚಾರ ಆಗಿರ್ಬೋದು, ಹಾಗೆಯೇ ನಿಮ್ಮ ಒಂದು ಜೈಪುರ ಪಟ್ಟಣದ ಅಗಲೀಕರಣದ ವಿಚಾರ ಆಗಿರ್ಬೋದು, ಹಲವಾರು ಸಮಸ್ಯೆಗಳನ್ನು ನಿಮ್ಮ ಒಂದು ಅಧ್ಯಕ್ಷರ ಸದಸ್ಯರ ಅವಧಿಯಲ್ಲಿ ಬಗೆಹರಿಸಿ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ವಿಚಾರ, ಹಾಗೆ ಕೊಪ್ಪ ತಾಲೂಕು BJP ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾ ಇದ್ದೀರಾ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಜೈಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು, ಕೊಪ್ಪ ತಾಲೂಕು BJP ಹಿಂದುಳಿದ ಮೋರ್ಚಾದ ಅಧ್ಯಕ್ಷ ಆಗಿರುವಂಥ ಶ್ರೀಯುತ ಸಂಪತ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ. ನಮಸ್ಕಾರ.